ಮೊದಲನೇ ಪ್ರಶ್ನೆ, ಈಜಿಪ್ಟ್ಗೆ ಯಾಕೆ ಹೋಗ್ಬೇಕನ್ನಿಸ್ತು? ಸಾವಿನ ನಂತರದ ಬದುಕಿನ ಬಗ್ಗೆ ಆ ಈಜಿಪ್ಷಿಯನರಲ್ಲಿ ಇದ್ದಂಥ ಭಾವನೆಗಳು, ಅವತ್ತಿನ ಈಜಿಪ್ಷಿಯನ್ ನಂಬನೆಗಳು, ಭಾವನೆಗಳು ಇತ್ತಲ್ಲ, ಅದು ಒಂಥರ ನನಗೆ ಸೆಳೆತ ಉಂಟು ಮಾಡಿದೆ. ಪಿರಮಿಡ್ ಒಳಗಡೆ ಎಷ್ಟು ಚಿನ್ನ ಇತ್ತು ಅನ್ನೋದು ಜನಕ್ಕೆ 19ನೇ ಶತಮಾನದ ಮಧ್ಯದವರೆಗೂ ಗೊತ್ತಿರಲಿಲ್ಲ. ಅಲ್ಲಿವರೆಗೂ ಒಂದು ಅಂತೆ ತರ ಊಹೆಗಳು, ಆ ಊಹೆಗಳಲ್ಲೇ ಇತ್ತು. ಸೊ ಅದು ಒಂದು ಸಮಾಧಿ ಏನು ಗೊತ್ತಾ, ಕೈರೋದಲ್ಲಿ ಇಳಿದ್ರೆ ನೀವು ಜಖಂಗೊಂಡಿಲ್ಲದೆ ಇರುವ ವಾಹನವನ್ನು ನೋಡಲು ಸಾಧ್ಯವೇ ಇಲ್ಲ. ಇದನ್ನ ಬರ್ಕೊಂಬಿಡಿ, ಅಂಡರ್ಲೈನ್ ಮಾಡಿ. ಆಮೇಲೆ ಬೆಂಗಳೂರು ಟ್ರಾಫಿಕ್ಕು ಅಂತ ಅಯ್ಯೋ ಅಂತ ಯಾರ್ಯಾರು ಹೀಗೆ ಹೇಳಿತಾರೆ, ಆಮೇಲೆ ಮೂದಲಿಸ್ತಾ ಇರ್ತಾರೆ ಬೆಂಗಳೂರು ಸರಿ ಇಲ್ಲ ಟ್ರಾಫಿಕ್ ಅನ್ನೋರು, ಕೈರಾಗ ಹೋಗಿ ನೋಡಿಯಪ್ಪ. ಪೆಟ್ರೋಲ್ ಇಲ್ಲದ ಒಂದು ದಾರಿ ಬಗ್ಗೆ ಹೇಳ್ತಾ ಇದ್ರಿ. ನಮಗೆ ಭಯ ಯಾಕೆ ಸ್ಟಾರ್ಟ್ ಆಯಿತು ಅಂತಂದರೆ, ನಾಗೇಂದ್ರ ಅವರು 180-185 ಹೊಡಿತಾ ಇದ್ರು ಗಾಡಿನ. ಸೊ ನಮ್ಮ 45 ಲೀಟ್ರು ಪೆಟ್ರೋಲು ರಾವಣನ ಹೊಟ್ಟೆಗೆ 6 ಕಾಸಿನ ಮಜ್ಜಿಗೆ. ಗೂಗಲಲ್ಲಿ ನೋಡಿದ ತಕ್ಷಣ ನಮಗೆ ತುಂಬ ಭಯ ಆಯಿತು. ನೆಕ್ಸ್ಟ್ 150 ಕಿಲೋಮೀಟ್ರು ಯಾವುದು ಪೆಟ್ರೋಲ್ ಬಂಕೆ ತೋರಿಸ್ತಾ ಇಲ್ಲ. ಅಲ್ಲಿನ ಜನ ನಮಗೆ ಹೆಂಗೆ ಟ್ರೀಟ್ ಮಾಡ್ತಾರೆ ಅಥವಾ ಹೆಂಗಿದೆ, ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅನ್ನೋದು ಟಿಪ್ಸ್ ಸಂಸ್ಕೃತಿ ಇದೆ. ಎಷ್ಟು ಸಹಜವಾಗಿರುತ್ತೆ ಅಂದರೆ, ನೀವು ಯಾರನ್ನೋ ಹೋಗಿ ಇದೆಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅಡ್ರೆಸ್ಸು ಕೈ ಹಿಡ್ಕೊಂತಾರೆ. ತುಂಬ ಒಳ್ಳೆ ಜನ ಬರ್ತಾರೆ, ಹಿಂಗೋಗು ಅಂತ ಇಷ್ಟೇ ಅವ್ರು ಹೇಳೋದು. ಹೇಳ್ಬಿಟ್ಟು ತಿರ್ಗಾ ಕೈ ಹೊಡ್ತಾರೆ. ಯು ವಿಲ್ ನಾಟ್ ಬಿಲೀವ್. ಟಾಯ್ಲೆಟ್ ಎಲ್ಲಿದೆ ಅಂದರೆ ಅಲ್ಲಿದೆ ನೋಡು ಅಂತ ತೋರಿಸ್ತಾರೆ. ಅಷ್ಟೇ, ಅಲ್ಲಿ ತೋರಿಸ್ತಾರೆ, ತೋರಿಸಿ ಕೈ ಹಿಡಿತಾರೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿರುವಂಥ ಪುಸ್ತಕ ಈಜಿಪ್ಟ್ ಅನ್ಲಾಕ್ಡ್. ಇದನ್ನು ಬರೆದವರು ಯಾರು ಅಂದರೆ ಅದೇ ನಮ್ಮ ಪ್ರೀತಿಯ ರಂಗಸ್ವಾಮಿ ಮೂಕನಹಳ್ಳಿಯವರು. ರಂಗಸ್ವಾಮಿ ಮೂಕನಹಳ್ಳಿಯವರು ಅಂದ ತಕ್ಷಣ ನಮಗೆ ಹಣಕಾಸು, ವಿತ್ತ ಜಗತ್ತು ಅದನ್ನೇನು ಬರುತ್ತೆ. ಆದರೂ ಅವರೊಬ್ಬ ಅದ್ಭುತ ಪಯಣಿಗ, ಸಂಚಾರಿ ಕೂಡ ಹೌದು. 68 ದೇಶಗಳನ್ನ ಅವರು ಈಗ ಆಲ್ರೆಡಿ ಓಡಾಡಿದ್ದಾರೆ. ಇದು 69ನೇ ದೇಶವನ್ನು ಓಡಾಡಿರುವಂಥ ಒಂದು ಅನುಭವವನ್ನು ಅವರು ಈ ಪುಸ್ತಕದಲ್ಲಿ ಕಟ್ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅವರು ನಮ್ಮೊಂದಿಗೆ, ಅಂದರೆ ರಂಗಸ್ವಾಮಿ ನಮ್ಮೊಂದಿಗೆ, ಬನ್ನಿ ಅವ್ರನ್ನ ಸ್ವಾಗತಿಸೋಣ. ರಂಗಸ್ವಾಮಿ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ. ಇನ್ನು ರಂಗಸ್ವಾಮಿ ಸರ್ ಜೊತೆಗೆ ಈ ಒಂದು ಪಯಣದಲ್ಲಿ ಸಹಪಥಿಕನಾಗಿ ಜೊತೆಗೂಡಿದ್ದು ಅವರ ಸ್ನೇಹಿತರು ಆಗಿರುವಂಥ, ಉದ್ಯಮಿಯೂ ಆಗಿರುವಂಥ, ನಮ್ಮ ಸ್ನೇಹಿತರು ಆಗಿರುವಂಥ ನಾಗೇಂದ್ರ ಕಡೂರ್ ಅವರು. ನಮಸ್ಕಾರ ನಾಗೇಂದ್ರ ಅವರೇ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನಾಗೇಂದ್ರ ಅವರು ಕೂಡ 38 ದೇಶಗಳನ್ನ ನೋಡಿದ್ದಾರೆ. ಸೊ ಹೀಗಾಗಿ ಇದು ಒಂಥರ ಸಂಚಾರಿ ಮತ್ತು ಹೊಸ ಪುಸ್ತಕ ಎರಡೂ ಕಾರ್ಯಕ್ರಮದ ಒಂಥರ ಸಮ್ಮಿಲನ ಅಂತ ಹೇಳ್ಬೋದು. ವೆರಿ ಹ್ಯಾಪಿ. ಆಮೇಲೆ ಇನ್ನೊಂದು, ನಾವು ನಮ್ಮ ಹಿಸ್ಟ್ರಿ ಪುಸ್ತಕಗಳಲ್ಲಿ ಮೊಟ್ಟ ಮೊದಲನೇ ನಮಗೆ ವರ್ಲ್ಡ್ ಹಿಸ್ಟ್ರಿ ಅಂತ ಬಂದಾಗ ಫಸ್ಟ್ ಓದೋದೇ ನಾವು ಈಜಿಪ್ಟ್ ಬಗ್ಗೆ. ನಾಗರಿಕತೆ ಅಂತ ಬಂದಾಗ ಅದು ಈಜಿಪ್ಟ್ ಬರುತ್ತೆ. ನೈಲ್ ನದಿ ನಾಗರಿಕತೆ ಬಂದ್ಬಿಡುತ್ತೆ. ಅಂದರೆ ಸೊ ಆ ಥರದ್ದಿದೆ. ಸೊ ಇಲ್ಲಿ ಡಾನ್ ಥರ ಕೂತ್ಕೊಂಡಿದ್ದಾರೆ ರಂಗಸ್ವಾಮಿ ಅವರು. ಥ್ಯಾಂಕ್ ಯು. ಸೊ ಈಜಿಪ್ಟ್ಗೆ ಹೋಗಿರೋದ್ರ ಬಗ್ಗೆ, ಇದರಲ್ಲಿ ಇರುವಂಥ ವಿಚಾರಗಳ ಬಗ್ಗೆ ಮಾತಾಡೋದಾದರೆ, ಮೊದಲನೇ ಪ್ರಶ್ನೆ, ಈಜಿಪ್ಟ್ಗೆ ಯಾಕೆ ಹೋಗ್ಬೇಕನ್ನಿಸ್ತು? ಆ್ಯಕ್ಚುಲಿ ನಾನು ಯಾವಾಗಲೂ ನಾನು ಹೇಳ್ಕೊತಾನೆ ಇರ್ತೀನಿ, ಐ ಆಮ್ ಎ ಡೆಸ್ಟಿನಿ ಕಿಡ್ ಅಂತ ಹೇಳಿ. ಓಕೆ. ಎಲ್ಲಿಗೆ ಹೋಗ್ಬೇಕು ಅಂತಲೂ ನಾವು ಯಾವತ್ತೂ ಪ್ಲ್ಯಾನ್ ಮಾಡಿದ್ದಲ್ಲ. ಐ ಥಿಂಕ್ ನಾಗೇಂದ್ರಂದು ಅದೇ ಥರನೇ. ನಾವೇನು ಇಲ್ಲಿ ಹೋಗ್ಬೇಕು, ಹೀಗೆ ಮಾಡಬೇಕು, ಯಾವುದು ಪ್ಲ್ಯಾನ್ ಮಾಡಬೇಕು ಅಂತೇನಿಲ್ಲ. ಬದುಕು ಆ ಸ್ವಾರಸ್ಯ ಇರೋದೇ ಎಲ್ಲಿ ಗೊತ್ತಾ, ಅದನ್ನು ಸುಮ್ಮನೆ ಬಂದಂತೆ ತಗೋತಾ ಹೋದಾಗ ಅದೇ ಸ್ವಾರಸ್ಯ ಇರೋದು. ದಿನ ಮಾತಾಡ್ತೀವಿ, ಮುಕ್ಕಾಲು ಪಲ್ ಯಾವತ್ತೋ ಒಂದೊಂದು ದಿನ. ಈಗ ಜಮೀಲ್ ಅವ್ರ ಜೊತೆ, ನಾಗೇಂದ್ರ ಅವ್ರ ಜೊತೆ ಮಾತಾಡದೇ ಇರೋ ದಿನ ಕಡಿಮೆ. ಅಂದರೆ ತಿಂಗಳಲ್ಲಿ 30 ದಿನದಲ್ಲಿ 31 ದಿನದಲ್ಲಿ 1 ಅಥವಾ 2 ದಿನ ಮಿಸ್ ಆಗಿದ್ರೆ ನೆಕ್ಸ್ಟ್ ಡೇ ಯಾಕೆ ಫೋನೇ ಮಾಡಿಲ್ಲ ಅಂತ, ಇಲ್ಲ ಇವರೋ ಯಾರೋ ಒಬ್ರು ಮಾಡ್ತಾರೆ. ಆ ಥರ ಪ್ರತಿನಿತ್ಯ ಟಚ್ಚಲ್ಲಿರುವಂಥದ್ರಲ್ಲಿ ನಾಗೇಂದ್ರ ಅವರು ಒಬ್ಬರು. ತುಂಬ ಕಡಿಮೆ ಜನ ಆ ಥರ ದಿನ ಮಾತಾಡೋದು, ತುಂಬ ಕಡಿಮೆ ಜನ ಅಲ್ವಾ. ಸೊ ನಾಗೇಂದ್ರ ಅವ್ರ ಹತ್ರ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ, 3 ತಿಂಗಳಾಯ್ತು ಎಲ್ಲೂ ಹೋಗಿಲ್ಲ, ಎಲ್ಲರೂ ಹೋಗೋಣ. ಅವ್ರು ಬಿಡಿ, ಅವ್ರ 10 ದಿನಕ್ಕೂ ಪ್ರತಿ ವಾರದಲ್ಲಿ 1-2 ದಿನ 3 ದಿನ ಅಲ್ಲೇ ಇರ್ತಾರೆ, ಗೋವಾದಲ್ಲಿ ಇರ್ತಾರೆ ಅವರು. ಹಾಗಾಗಿ ಹೋಗೋಣ, ಎಲ್ಲೋಗೋಣ. ಸೊ ಸುಮ್ಮನೆ ಮಾತಲ್ಲಿ ಸೋ ಕ್ಯಾಶುವಲ್. ಅಂದರೆ ಪ್ರತಿದಿನ ಫೋನಲ್ಲಿ ಮಾತಾಡ್ತಾ, ಮೈಲಾರಿಗೆ ಹೋಗೋ ಒಂದು ದೋಸೆ ತಿನ್ನೋಣವಾ ಅನ್ನೋ ಥರ, ಆ ಥರ ಮಾತಾಡ್ತಾ, ಯಾಕೆ ನಾವು ಈಜಿಪ್ಟ್ಗೆ ಹೋಗ್ಬಾರ್ದು, ಪಿರಮಿಡ್ಗಳಿದೆಯಲ್ಲ, ಅದು ಸ್ವಾರ್ಥನೂ ಇದೆ ಅದರಲ್ಲಿ ಒಂದು. ನಾನು ಟಾಸ್ ಮಾಡಿದೆ, ಪಾಪ ಅವರು ಎಸ್ ಅಂದರು ತಕ್ಷಣ. ಸ್ವಾರ್ಥ ಏನಪ್ಪ ಅಂತಂದರೆ, ನಾನು ಚೈನಾಗೆ ಹೋಗಿದ್ರು ನಾನು ಇನ್ನೂ ಇದನ್ನು ನೋಡಿಲ್ಲ, ಏನು ಹೇಳ್ತಾರೆ, ಗ್ರೇಟ್ ವಾಲ್ ಆಫ್ ಚೈನಾ ನೋಡಿಲ್ಲ. ಅದೊಂದು ಉಳ್ಕೊಂಡಿದೆ. ಇಲ್ಲೇ ಇದ್ದು ನಾನು ತಾಜ್ ಮಹಲ್ ನೋಡಿಲ್ಲ. ಇವೆರಡು ಉಳ್ಕೊಂಡಿದೆ, ಇದು ಉಳ್ಕೊಂಡಿತ್ತು. ಸೊ ಇವೆರಡು ಮಾಡಿದ್ರೆ ಈಜಿಪ್ಟ್ ಹೋಗಿರಲಿಲ್ಲ ಪ್ರಥಮ ಬಾರಿಗೆ.
ಸೊ ಅದಕ್ಕೆ ಸರಿ. ಮತ್ತು ನಾಗೇಂದ್ರ ಅವರು ಏನಂತಂದರೆ ಇಲ್ಲಿ ಅತ್ಯದ್ಭುತವಾಗಿ ಭಾರತದಾದ್ಯಂತ ಸಂಚಾರ ಮಾಡಿದ್ದಾರೆ. ಅವರು ಹೊರದೇಶಗಳನ್ನು ಎಷ್ಟು ನೋಡಿದ್ದಾರೋ ಅಷ್ಟೇ ವ್ಯವಸ್ಥಿತವಾಗಿ ನಮ್ಮ ದೇಶದೊಳಗಡೆ ಓಡಾಡಿದ್ದಾರೆ. ನಂದು ಅನುಭವದ ಕೊರತೆ ಏನಂತಂದರೆ ನಾನು ನಮ್ಮ ದೇಶದ ಒಳಗಡೆ ಅಷ್ಟು ಓಡಾಡಿಲ್ಲ. ನಂದು ಏನಿದ್ರು ವಿದೇಶಗಳು ಬಹಳಷ್ಟು ಓಡಾಡ್ದೆ ಇಲ್ಲಿ. ಹಾಗಾಗಿ ನಾನಲ್ಲಿ ಕಾರ್ನಾಕ್ ದೇವಾಲಯ ನೋಡಬೇಕು, ನೈಲ್ ನೋಡಬೇಕು, ಪಿರಮಿಡ್ ನೋಡಬೇಕು ಅಂದಾಗ ಅಲ್ಲಿಯ ಕಾರ್ನಾಕ್ಗೂ ಇಲ್ಲಿಯ ಕೋರ್ನಾಕ್ ನಮ್ಮ ಒರಿಸ್ಸಾದಿದೆಯಲ್ಲ ಕೊನಾರ್ಕ್, ಅದಕ್ಕೂ ಇವರು ಒರಿಸ್ಸಾಗೆ ಬಹಳಷ್ಟು ಬಾರಿ ಹೋಗಿದ್ದಾರೆ. ಅಲ್ಲೂ ಸೂರ್ಯನ ದೇವಾಲಯ, ಅಲ್ಲೂ ಕೂಡ ಸೂರ್ಯನ ದೇವಾಲಯ. ಎರಡರ ನಡುವೆ ಇರುವಂತಹ ಒಂದು ಸಂಬಂಧ ಏನಿರ್ಬೋದು ಅನ್ನೋದ್ರ ಬಗ್ಗೆನೂ ಅವರು ಹೇಳಿದ್ರು. ಸೊ ಅವರು ತುಂಬ ಇಷ್ಟ, ಅವ್ರಿಗೂ ಕೂಡ ಹಿಸ್ಟ್ರಿ ಅವ್ರ ಬಾಯಲ್ಲೇ ಕೇಳಿವ್ರಂತೆ. ಸೊ ಹಾಗಾಗಿ ಅವ್ರಿಗೆ ಇತಿಹಾಸ ಪ್ರೀತಿ. ಅವ್ರಿಗೆ ಕಳೆದು ಹೋದ ದಿನಗಳ ಗತವೈಭವನ ಹೇಗಿತ್ತು ನಡೆದಾಡ್ತಾ ಇರ್ಬೇಕಾದ್ರೆ ನಾನು ಆ ಪುಸ್ತಕದಲ್ಲೂ ಕೆಲವೊಂದು ಸರ್ತಿ ಕಳೆದೋಗ್ಬಿಡ್ತೀನಿ. ಅಂದರೆ ನಾವು ಯಾವುದೋ ಒಂದು ರಸ್ತೆಯಲ್ಲಿ ನಡೀತಾ ಇರ್ತೀವಿ, ಜಸ್ಟ್ ಇಮ್ಯಾಜಿನ್ ಬದುಕಿನ ಅಂದರೆ ಕಾಲಘಟ್ಟದ ಯಾವುದೋ ಒಂದು ಇಟ್ಸ್ ಎ ಟೈಮ್ ಲೂಪ್. ಬದುಕಂದರೆ ನಾವು ವ್ಯಾಪಾರದಲ್ಲಿ ಹೆಂಗೆ 3 ಆಯಾಮ ಅಂತ ನೋಡಿದ್ವಿ, ಈಗ ಇಂಟರ್ನಲ್ಲಿ ಇಫ್ ಯು ಅನಲೈಸ್ ಯುವರ್ ಸೆಲ್ಫ್ ವಿ ಆರ್ ಆಲ್ ಇನ್ ಅ ಟೈಮ್ ಲೂಪ್. ಆಗ ಆ ಕಾಲಘಟ್ಟದ ಹಿಂದಿನ ಕಾಲಘಟ್ಟಕ್ಕೆ ಹೋದರೆ ಅಯ್ಯೋ ಇಲ್ಲಿ ಯಾರೋ ಫಾರೋ ನಡೆದಾಡಿದ್ರು, ಇಲ್ಲಿ ಕ್ಲಿಯೋಪಾತ್ರ ನಿಂತಿರೋ ಜಾಗದಲ್ಲಿ ನಾನು ಇವತ್ತು ನಿಂತಿದ್ದೀನೇನೋ ಅನ್ನೋದು ಎಂತಹ ಪುಳ್ಕ ಹುಡ್ಸುತ್ತೆ, ರೋಮಾಂಚನ ಅಲ್ವಾ? ಆಮೇಲೆ ವೆನ್ ಯು ಸ್ಟಾರ್ಟ್ ರೀಡಿಂಗ್ ಹಿಸ್ಟ್ರಿ ಅಲ್ಲಿಗೆ ಹೋಗಬೇಕು. ನಾನು ಹೇಳೋದೇನಂತಂದರೆ ಯಾರೇ ಆಯಿತು ಒಂದಷ್ಟು ಅದ್ರ ಬಗ್ಗೆ ಓದ್ಕೊಂಡು ತಿಳ್ಕೊಂಡು ಹೋಗಬೇಕು. ಸೊ ಈ ಎಲ್ಲ ಕಾರಣಗಳಿಂದ ಹೇಳಿದಾಗ ನಡೀರಿ ಹಾಗಾದ್ರೆ ನೈಲು. ಆಮೇಲೆ ನಾವು ನೀವು ಹೇಳಿದಾಗೆ ಈಜಿಪ್ಟ್ ಬಗ್ಗೆ ನಾವು ಓದಿ ಜಗತ್ತಿನ ಅತ್ಯಂತ ಉದ್ದವಾದ ನದಿ ನೈಲ್ ಅಂತ ನಾವು ಬಾಯ್ಪಾಠ ಮಾಡಿದ್ವಿ. ಅದು 1 ಮಾರ್ಕ್ಸಿನ ಕ್ವಶನ್ ನಮಗೆ, ಹೌದಲ್ವಾ? ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವುದು ಒಂದು ವಾಕ್ಯದಲ್ಲಿ ತರಿಸಿನೋ 1 ಮಾರ್ಕ್ಸ್ ಏನೋ ಇರೋದಲ್ಲ, ಆಬ್ಜೆಕ್ಟಿವ್ ಟೈಪ್. ನೈಲ್ ನದಿ ಅನ್ನೋದು ಅದು ನಾವು ಬಾಯ್ಪಾಠ ಮಾಡಿದ್ವಿ. ಅತ್ಯಂತ ಅಗಲವಾದ ನದಿ ಅಮೆಜಾನ್. ಹೌದು. ಸೊ ಇದೆಲ್ಲ ಓದ್ಕೊಂಡು ಬಂದಿದ್ವಲ್ಲ, ಅದೇನಾಗುತ್ತೆ ಒಂದು ಪುಳುಕ, ಯಾಕೆ ನಾನು ಎಷ್ಟು ದಿನ ಇಲ್ಲಿ ಹೋಗಲಿಲ್ಲ. ಆಮೇಲೆ ಆ ಪಿರಾಮಿಡ್ಗಳು ಅವತ್ತಿನ ಕಾಲಕ್ಕೇನೆ ಅದು ಎಂಥ ಆರ್ಕಿಟೆಕ್ಚರಲ್ ಇದು ನೋಡಿ, ಮಾರ್ವೆಲ್ ನೋಡಿ ಅವರು ಯಾವ ಮಟ್ಟಕ್ಕೆ ಕಟ್ಟಿದ್ದಾರೆ, ಆ ಊಹೆಗಳು ಹೇಗೆ ಬಂತು, ಹೀಗೆ ಕಟ್ಟಬೇಕು ಅಂತ ಬಂತು ಅಂದರೆ ಅವರು ಮ್ಯಾಥಮೆಟಿಕ್ಸ್ ಎಷ್ಟರ ಮಟ್ಟಿಗೆ ಅವರು ಪ್ರಬಲರಾಗಿರಬಹುದು. ಸೊ ಇದೆಲ್ಲ ನೋಡ್ತಾ ಇದ್ದಾಗ ಮತ್ತು ಇನ್ನೊಂದು ಅತ್ಯಂತ ಇಂಪಾರ್ಟೆಂಟ್ ಏನಂತಂದರೆ ವಾಟ್ ನೆಕ್ಸ್ಟ್ ಆಫ್ಟರ್ ಡೆತ್, ಸಾವಿನ ನಂತರದ ಬದುಕಿನ ಬಗ್ಗೆ ಆ ಈಜಿಪ್ಷಿಯನರಲ್ಲಿ ಇದ್ದಂಥ ಭಾವನೆಗಳು, ಅವತ್ತಿನ ಈಜಿಪ್ಷಿಯನ್ ನಂಬನೆಗಳು ಭಾವನೆಗಳು ಇತ್ತಲ್ಲ, ಅದು ಒಂಥರ ನನಗೆ ಸೆಳೆತ ಉಂಟು ಮಾಡಿತು. ಸೊ ಈಗ ಅದು ನಾವು ಮಾತಾಡಿದ ತಕ್ಷಣ ಅಂದರು. ಅಂದಮೇಲೆ ಕೂತ್ಕೊಂಡು 3-4 ದಿನ ನಾನು ಅದ್ರ ಬಗ್ಗೆ ಓದ್ತಾ ಇದ್ದೆ. ಅವರು ಡಾಕ್ಯುಮೆಂಟ್ರಿಗಳನ್ನ ನೋಡೋಕೆ ಶುರು ಮಾಡಿದ್ರು. ನಮಗೆ ಪ್ರಬಲ ಆಗೋಯ್ತು. ನೀವು ನಂಬೋದಿಲ್ಲ, ನಾವು ಡಿಸೈಡ್ ಮಾಡಿ 7ನೇ ದಿನ ಅಥವಾ 8ನೇ ದಿನ ನಾವು ಆಲ್ರೆಡಿ ಕೈರೋದಲ್ಲಿ ಇಳಿದಿದ್ವಿ. ವಂಡರ್ಫುಲ್. ಸೊ ವೆರಿ ಕ್ವಿಕ್ ಅನ್ಕೊಳ್ಳಲ್ಲ, ಬಟ್ ಅನ್ಕೊಂಡ್ರೆ ಪಟ್ಟಂತ ಮಾಡ್ಬಿಡ್ತಾರೆ ಸ್ವಾಮಿಯವರ ಒಂದು ಸ್ವಭಾವ ಅಂತ ಹೇಳ್ಬೋದು. ಇನ್ನು ನಾಗೇಂದ್ರ ಅವ್ರ ಜೊತೆಗೆ ನಾಗೇಂದ್ರ ಸರ್, ಈಗ ನೀವು 38 ದೇಶಗಳು ನೋಡಿದ್ರಿ. ಈಜಿಪ್ಟ್ ಅಂದ ತಕ್ಷಣ ಈಗ ನಾನು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೆ ನಿಮ್ಮ ತಲೆಯಲ್ಲಿ ಒಂದು ಈಜಿಪ್ಟ್ ಅಂದರೆ ಒಂದೇನೋ ಬರ್ತಲ್ಲ, ಏನು ಬರ್ತಾ ಇದೆ ಅಂದರೆ ಯಾವ ಇಮೇಜ್ ನಿಮ್ಮ ತಲೆಯಲ್ಲಿ ಹಾಗೆ ಉಳ್ಕೊಂಡಿದೆ? ಯಾವ ಜಾಗ, ಯಾವ ಜನ, ಏನು ಉಳ್ಕೊಂಡಿದೆ ನಿಮ್ಮ ತಲೆಯಲ್ಲಿ? ನಮ್ಗೆ ಮುಂಚೆಯಿಂದನೂ ಈಜಿಪ್ಟ್ ಅಂದರೆ ಒಂದು ಪ್ರಿಫಿಕ್ಸ್, ಅದು ಪ್ರಾಚೀನತೆ ಅನ್ನೋದು. ಸೊ ಈಜಿಪ್ಟ್ ಅನ್ನೋದು ಓದ್ತಿದ್ದಿದ್ದೆ ನಾವು ಪ್ರಾಚೀನ ಈಜಿಪ್ಟ್ ಅಂತ. ಅಲ್ಲಿ ಈಗ ನೀವು ಇಳಿದ್ರೆ, ಓಡಾಡಿದ್ರೆ, ಜನ ಆಗಲಿ, ಪ್ರತಿ ಕಲ್ಚರೂ, ಆಮೇಲೆ ಕೊನೆಗೆ ತಿನ್ನೋದಕ್ಕೂ ಒಂದು ಪ್ರಾಚೀನತೆ ಇದೆ ಇಲ್ಲಿ. ಸೊ ಈಜಿಪ್ಟ್ ಅನ್ನೋದು ಒಂದು ಅಗಾಧ ದೇಶ ಅದು. ಸೊ ಅಲ್ಲಿ ನಾವು ಮುಂಚೆಯಿಂದ ಓದ್ಕೊಂಡು ಬಂದಿದ್ದ ಹಿಸ್ಟ್ರಿನಲ್ಲಿ ನಮ್ಗೊಂದು ಕಲ್ಪನೆ ಇರ್ತಿತ್ತು. ಆ ಕಲ್ಪನೆ ಒಂಥರ ಸಾಕಾರ ಆಯಿತು ನಮಗೆ ಈಜಿಪ್ಟ್ ಪ್ರಯಾಣ ಮಾಡಿದ್ದು. ಸೊ ನಮಗೆ ಒಂದು ಪ್ರಾಚೀನತೆ ಅನ್ನೋದೊಂದಿತ್ತು, ಮತ್ತೆ ಅಗಾಧತೆ ಅನ್ನೋದೊಂದಿತ್ತು. ಸೊ ನಮಗಿಂತ ಅವರು ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನೋದು ನಮಗೆ ಗೊತ್ತಿತ್ತು. ಸೊ ಏನು ನಮಗಿಂತ ಹೆಚ್ಚಿಂದ ಅವ್ರು ಏನು ಸಾಧಿಸಿದ್ದಾರೆ, ನಮ್ಮಲ್ಲಿ ಆಗದೇ ಇರೋದು ಅಲ್ಲಿ ಏನಿದೆ ಅನ್ನೋದು ಒಂದು ಕುತೂಹಲ ಇತ್ತು ನಮಗೆ. ಸೊ ಅದೇ ಟೈಮಿಗೆ ಕರೆಕ್ಟಾಗಿ ಇವರು ಈಜಿಪ್ಟ್ ಅನ್ನೋ ಪ್ಲೇಸನ್ನು ಸೆಲೆಕ್ಟ್ ಮಾಡಿದ್ದು ರಂಗಸ್ವಾಮಿ ಸರೇನೆ. ಸೊ ನಮ್ಗೆ ಅವ್ರ ಜೊತೆ ಅವ್ರದ್ದು ಮುಂಚಿನ ಪ್ರವಾಸ ಕಥನ ಓದಿದಾಗ ನಮ್ಗೆ ತುಂಬ ಕುತೂಹಲ ಇತ್ತು. ಅವ್ರ ಜೊತೆ ಒಂದು ಟ್ರಾವೆಲ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಸೊ ಅದನ್ನ ಕೇಳಿದ ತಕ್ಷಣ ಅವರು ಸರಿ ಈಜಿಪ್ಟ್ ಅಂತ ಹೇಳಿದಾಗ ನನಗೂ ಒಂದು ಕುತೂಹಲ ಇತ್ತು. ಸೊ ನಾವು ಮುಂಚೆಯಿಂದನೂ ಇತಿಹಾಸದಲ್ಲಿ ಓದಿದ್ವಿ ಪಿರಮಿಡ್ ಬಗ್ಗೆ, ಆಮೇಲೆ ಅಲ್ಲಿದು ಅವರದ್ದು ಮರಣಾನಂತರ ಜೀವನ ಆಗಲಿ, ನೈಲ್ ನದಿ 6650 ಕಿಲೋಮೀಟರ್ ಹರಿಯುತ್ತೆ, 11 ದೇಶ ದಾಟುತ್ತೆ. ಸೊ 11 ದೇಶ ದಾಟುತ್ತೆ ಅದು ನೈಲ್ ನದಿ. ಸೊ ಈಗ ನಮ್ದು ಭಾರತದಲ್ಲಿ ನದಿಗೆ ನಾವು ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ. ಪ್ರತಿಯೊಂದು ಜೀವ ಜಗತ್ತು ಸೃಷ್ಟಿಯಾಗಿದ್ದು ನದಿ ಪಾತ್ರದಲ್ಲಿ. ಸೊ ಇನ್ನು ಆ ನದಿ ಪಾತ್ರದಲ್ಲಿ ಏನೇನು ಜೀವ ಜಗತ್ ಸೃಷ್ಟಿಯಾಗಿತ್ತು ಅನ್ನೋದೊಂದು ಮೊದಲಿಂದನೂ ಕುತೂಹಲ ಇತ್ತು ನಮಗೆ. ಈಗ ನಾವು ಪ್ರತಿ ಟ್ರಾವೆಲ್ ಹೋದ್ರೂ ಏನೋ ಒಂಥರ ಬೇರೆ ಬೇರೆ ಸಂಗತಿಗಳು ಸಿಗುತ್ತೆ ನಮಗೆ. ಬಟ್ ಈಜಿಪ್ಟ್ ಅಂದ್ರೆ ನಮಗೆ
ಹಿಸ್ಟ್ರಿ ಏನು ಸಿಕ್ತು ನಿಮಗೆ ಅಲ್ಲಿ? ಸೊ ಅಂದ್ರೆ ಈಗ ನಾವು ಇಷ್ಟೆಲ್ಲ ಕಲ್ಪನೆ ಮಾಡ್ಕೋತೀವಿ ಅಲ್ವಾ? ಕಲ್ಪನೆ ಕೆಲವೊಂದ್ಸಲ ನಿಜ ಆಗಿರುತ್ತೆ, ಕೆಲವೊಂದ್ಸಲ ಅಯ್ಯೋ ಈ ಥರ ಇದೆಯಾ ಇದು ಅನ್ನೋ ಥರನೂ ಆಗಿರುತ್ತೆ ಅಲ್ವಾ? ಕೆಲವೊಂದು ದೇವಸ್ಥಾನಗಳ ಬಗ್ಗೆ ಎಷ್ಟು ಓದಿರ್ತೀವಿ ಅಂದರೆ ಅಲ್ಲಿ ನೋಡಿದರೆ ತುಂಬ ಚಿಕ್ಕ ದೇವಸ್ಥಾನ ಇರುತ್ತೆ ಅದು. ಅಂದರೆ ಅದ್ರ ಮಹಾತ್ಮೆ ಬೇರೆ ಇರುತ್ತೆ, ಬಟ್ ಅದು ಆರ್ಕಿಟೆಕ್ಚರಲ್ ಅಂದರೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಿರೋದು. ನಿಮಗೆ ಯಾವುದಲ್ಲಿ ತುಂಬ ಅಂದ್ಕೊಂಡದಕ್ಕಿಂತ ಚೆನ್ನಾಗಿತ್ತು, ಯಾವುದು ಅಂದ್ಕೊಂಡದಕ್ಕಿಂತ ಚೆನ್ನಾಗಿರಲಿಲ್ಲ? ಉದಾಹರಣೆಗೆ ನಾವು ಅನ್ಕೊಂಡಿದ್ದಕ್ಕಿಂತ ಅನ್ಸಿದ್ದು ಪಿರಮಿಡ್. ಓಕೆ, ಅದು ನಾವು ನೋಡಿದ್ದಕ್ಕಿಂತ ಅನುಭವಿಸಿದ್ದು ಬೇರೆ ತರ ಇತ್ತು. ಅದು ಅಂದ್ರೆ ಇನ್ನೂ ಆಶ್ಚರ್ಯ ಆಯ್ತು. ಹೌದು, ಅದು ತುಂಬಾ ಆಶ್ಚರ್ಯ ಆಯ್ತು. ಈಗ ನಮಗೆ ಇಂಡಿಯಾದಲ್ಲಿ ನಮಗೆ ಜ್ಯೋತಿಷ್ಯ ಶಾಸ್ತ್ರ ಗೊತ್ತು, ಖಗೋಳ ಶಾಸ್ತ್ರ ಗೊತ್ತು, ನಮಗೆ ದೇವಸ್ಥಾನಗಳದ್ದೊಂದು ಸ್ಟ್ರಕ್ಚರ್ ಯಾವ ತರ ಬಿಲ್ಡ್ ಆಗಿದೆ, ಆಗಮಶಾಸ್ತ್ರ ಗೊತ್ತು. ಪ್ರತಿಯೊಂದರಲ್ಲೂ ನಮ್ಮಲ್ಲಿ ನಾವು ಮುಂದೆ ಇದೀವಿ. ಸೊ ಇವ್ರು ಯಾವ ತರ ಅದನ್ನ ಬಳಸ್ಕೊಂಡು ಕಟ್ಟಿದ್ದಾರೆ ಅನ್ನೋದು ಒಂದು ಕುತೂಹಲ ಇತ್ತು. ಅದು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಆಯಿತು. ಇನ್ನೊಂದು ಕುತೂಹಲ ಜಾಸ್ತಿ ಏನಾಯಿತು ಅಂದರೆ ನಮಗೆ ಹೆಚ್ಚು ಕಡಿಮೆ ತುಂಬ ಅಂತೆಕಂತೆಗಳು ಓದಿದ್ವಿ ಈಜಿಪ್ಟ್ ಬಗ್ಗೆ. ಸೊ ಈಗ ಪಿರಮಿಡ್ ಕಟ್ಟಿದ್ರು, ಮಧ್ಯದಲ್ಲಿ ನಿಲ್ಲಿಸಿದ್ರು, ಆಮೇಲೆ ಯಾಕೆ ಕಟ್ಟಲಿಲ್ಲ, ಅದಕ್ಕೆಲ್ಲ ಒಂದು ಪ್ರಾಪರ್ ಆಗಿ ಅರ್ಥಕ್ಕೆ ನಾವೇ ಸಾಕ್ಷಿ ಆದ್ವಿ ಅದನ್ನು. ಈಗ ನಮಗೆ ಟುಟುಂಖಾಮುನ್ ಅನ್ನೋದೊಂದು ಸಮಾಧಿ ನೋಡಿದಾಗ ಅದ್ರದ್ದು ರಿಯಾಲಿಟಿ ಗೊತ್ತಾಯ್ತು. ಸೊ ಈಗ ನಾವು ಮುಂಚೆ ಈಜಿಪ್ಟಲ್ಲಿ ಪಿರಮಿಡ್ ಒಳಗಡೆ ಎಷ್ಟು ಚಿನ್ನ ಇತ್ತು ಅನ್ನೋದು ಜನಕ್ಕೆ 19ನೇ ಶತಮಾನದ ಮಧ್ಯದವರೆಗೂ ಗೊತ್ತಿರಲಿಲ್ಲ. ಅಲ್ಲಿವರೆಗೂ ಒಂದು ಅಂತೆಕಂತೆ ತರ ಅದು ಊಹೆಗಳಲ್ಲೇ ಇತ್ತು. ಸೊ ಅದು ಒಂದು ಸಮಾಧಿ ಆ ಈಜಿಪ್ಟಿನ ನಿಜವಾದ ಶಕ್ತಿ ಏನಿತ್ತು, ಆ ಪಿರಮಿಡ್ ಅಂದ್ರೆ ಏನು, ಆ ಫೆರೋಗಳದ್ದು ಆ ಸಾಮರ್ಥ್ಯ ಏನಿತ್ತು, ಅವ್ರದ್ದು ಅವತ್ತಿನ ಶ್ರೀಮಂತಿಕೆ, ಪ್ರಾಚೀನತೆ, ಅವ್ರ ನಂಬಿಕೆಗಳು, ಪ್ರತಿ ಒಂದನ್ನು ಅದು ಒಂದೇ ಸಮಾಧಿ ಎಂಟೈರ್ ಈಜಿಪ್ಟ್ ಅಲ್ಲಿ ತೆಕ್ಕೊಡ್ತು ನಮಗೆ. ಸೊ ಅದಕ್ಕೆ ನಾವಿಬ್ರು ಎದುರಿಗಿಂತ ಸಾಕ್ಷಿ ಆದ್ವಿ ನಾವು. ಸೊ ಅದು ಒಂದು ತುಂಬಾ ಆಯ್ತು. ಇಷ್ಟ ಆಗ್ದಲೇ ಇರೋದೇನು ಅಂತಂದ್ರೆ ನಿಮ್ಗೆ ಬುಕ್ಕಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದು ಕಲ್ಚರಲ್ ಶಾಕು, ಒಂದು ಕೆಲವು ಸೌಲಭ್ಯಗಳು ತುಂಬಾ ಇಂಪ್ರೂವ್ ಆಗ್ಬೇಕಲ್ಲಿ. ಸೊ ಅವರಿಗೆ ಅಲ್ಲಿ ಏನು ಅಂದ್ರೆ ಆ ದೇಶದಲ್ಲಿ ಇನ್ನೂ ಟೆಕ್ನಾಲಜಿ ಇಲ್ಲ, ನಮ್ಮಷ್ಟು ಸಮರ್ಥವಾಗಿ ಯಾವುದೇ ಟೆಕ್ನಾಲಜಿನ ಬಳಸ್ಕೊಳಕ್ ಬಂದಿಲ್ಲ ಇವತ್ತಿಗೆ. ಇಂಥ ದೊಡ್ಡ ದೇಶದಲ್ಲಿ ಒಂದು ಮೂಲ ಸೌಕರ್ಯಗಳ ಕೊರತೆ ಇದೆ. ಅಷ್ಟು ನಮಗೆ ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ವೆರಿ ನೈಸ್. ಸೊ ನಾನು ಈ ಒಂದು ಪುಸ್ತಕ ಏನು ನೋಡ್ತಾ ಇದ್ದೀನಿ, ಇದನ್ನು ಪಬ್ಲಿಷ್ ಮಾಡಿದ್ದು ಜಮೀಲ್ ಸಾವಣ್ಣ ಅವರ ಇನ್ನೊಂದು ಪ್ರಕಾಶನ ಸಂಸ್ಥೆ ಸೀಮಾ ಬುಕ್ಸ್ ಅಂತ. ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ತೊಗೊಂಡು ಓದಿ ಅಂತ ಹೇಳ್ತೀನಿ. ಮುಂದಿನ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಇದರ ಒಂದು ಪರಿವಿಡಿನ ಸುಮ್ಮನೆ ಗಮನಿಸ್ತೀನಿ, ಒಂದ್ಸಲ ನೋಡ್ಕೊಂಬಿಡಿ. ಟಿಪ್ಸ್ ಕೇಳುವುದು ಈಜಿಪ್ಟಿನ ಕಲ್ಚರ್, ಪ್ರವಾಸಿಗರಿಗೆ ಶಾಕ್. ಅಲೆಕ್ಸಾಂಡರ್ ದ ಗ್ರೇಟ್ನ ಊರಿನೆಡೆಗೆ, ಕ್ಲಿಯೋಪಾತ್ರಳ ಅಲೆಕ್ಸಾಂಡ್ರಿಯಾ ನಗರ, ಬಿಬ್ಲಿಯೋಥೆಕಾದ ಅಲೆಕ್ಸಾಂಡ್ರಿಯಾ, ಹುಡುಕಾಡಿದರೂ ಸಿಗದ ಕ್ಲಿಯೋಪಾತ್ರ, ಈಜಿಪ್ಟಿನ ಮುಕುಟಮಣಿ ಪಿರಮಿಡ್, 1000 ಮಿನಾರುಗಳ ನಗರ ಕೈರೋ, ವಿರೋಧಾಭಾಸಗಳ ನಗರ, ಮರುಭೂಮಿಯ ಹೃದಯದಲ್ಲಿ ಮರೆಯಲಾಗದ ಪ್ರಯಾಣ, ದೇವಾಲಯಗಳು ಈಜಿಪ್ಟ್ನ ಅದ್ಭುತ ಶಿಲ್ಪ ಸಂಸ್ಕೃತಿಯ ಸಂಕೇತ, ಮನಸೂರೆಗೊಂಡ ಹಾಟ್ ಏರ್ ಬಲೂನ್, ವ್ಯಾಲಿ ಆಫ್ ದ ಕಿಂಗ್ಸ್, ಹಮಾರ ಬಜಾಜ್ ಕೇವಲ ನಮ್ಮದು ಮಾತ್ರವಲ್ಲ. ಈಜಿಪ್ಟಿನ ಕೋಶಾರಿಗೂ ಭಾರತ ಕಿಚಡಿಗೂ ಯಾವುದೇ ನಂಟಿಲ್ಲ. ಈಜಿಪ್ಟ್ ದೇಶವನ್ನು ಕಾಡುತ್ತಿರುವ ಭಯೋತ್ಪಾದನೆಯ ಧರ್ಮ ಯಾವುದು? ಈಜಿಪ್ಟ್ ಹೋಗೋ ಮುನ್ನ ಒಂದಷ್ಟು ತಯಾರಿ ಬೇಕು. ಇದನ್ನು ಓದಿದ ಮೇಲೆ ಈ ಪುಸ್ತಕ ಓದದೇ ಇರೋಕ್ಕೂ ಸಾಧ್ಯ ಇಲ್ಲ, ಆಮೇಲೆ ಈಜಿಪ್ಟಿಗೆ ಹೋಗದೇ ಇರೋಕ್ಕೂ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಎಸ್, ಇದರಲ್ಲಿ ಒಂದು ನನಗನ್ನಿಸ್ತು ಟ್ರಾವೆಲ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀವಿ ನಾವು ಮುಂಚೆ ಕೂಡ. ಅಂದರೆ ನೀವೇ ಡ್ರೈವ್ ಮಾಡಿದ್ರಿ. ನಮ್ಮ ನಾಗೇಂದ್ರ ಅವರು ತುಂಬ ಅದ್ಭುತವಾದ ಡ್ರೈವರ್ ಅಂತ ನನಗೆ ಮುಂಚೆನೇ ಗೊತ್ತಿದೆ. ಅಂದರೆ ನಾವು ಇಂಡಿಯಾದಲ್ಲಿ ಡ್ರೈವ್ ಮಾಡೋದು ಬೇರೆ, ಬಟ್ ಬೇರೆ ದೇಶಗಳಲ್ಲಿ ಹೋದಾಗ ಅಲ್ಲಿ ಬೇರೆ ಸೈಡ್ ಇರುತ್ತೆ, ಅದು ಭಾಳ ಕನ್ಫ್ಯೂಷನ್ ಆಗುತ್ತೆ. ನಾನು ಅದನ್ನು ಅನುಭವಿಸಿದ್ದೀನಿ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಟ್ರಾವೆಲ್ ಬಗ್ಗೆ? ಅಂದರೆ ಅದ್ರ ಬಗ್ಗೆ ಅಮೋಘ, ನಾನು ಅದೊಂದು ಚಾಪ್ಟ್ರಲ್ಲಿ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನು ಗೊತ್ತಾ, ಕೈರೋದಲ್ಲಿ ಇಳಿದ್ರೆ ನೀವು ಜಖಂಗೊಂಡಿಲ್ಲದೆ ಇರುವ ವಾಹನವನ್ನು ನೋಡಲು ಸಾಧ್ಯವೇ ಇಲ್ಲ. ಇದನ್ನ ಬರ್ಕೊಂಬಿಡಿ, ಅಂಡರ್ಲೈನ್ ಮಾಡಿ. ಅಂದ್ರೆ ಯಾವುದೇ ಗಾಡಿ ನೋಡಿ ಅದು ಡೆಂಟ್ ಆಗೇ ಇರುತ್ತೆ. ಆಮೇಲೆ ಬೆಂಗಳೂರು ಟ್ರಾಫಿಕ್ಕು ಅಂತ ಅಯ್ಯೋ ಅಂತ ಯಾರ್ಯಾರು ಹೀಗೆ ಎಳಿತಾರೆ, ಆಮೇಲೆ ಮೂದಲಿಸ್ತಾ ಇರ್ತಾರೆ ಬೆಂಗಳೂರು ಸರಿ ಇಲ್ಲ ಟ್ರಾಫಿಕ್ ಅನ್ನೋರು ಕೈರಾಗ ಹೋಗಿ ನೋಡಿ ಅಪ್ಪ, ಯಾವುದೇ ರೋಡ್ ಸೆನ್ಸ್ ಇಲ್ಲ, ರೋಡ್ ಇದೇನು ಹೇಳ್ತಾರೆ ಲೈನ್ ಪಾಲಿಸೋದಿಲ್ಲ, ಎಂಥದಿಲ್ಲ, ಇಂಡಿಕೇಟರ್ ಕೂಡ ಹಾಕೋದಿಲ್ಲ, ಎಲ್ಲ ಇಷ್ಟ ಬಂದಂಗೆ ಅವ್ರು ಇವ್ರು ಹಿಂಗೆ ಹೋಗ್ತಿರ್ತಾರೆ. ಬಟ್ ಆಶ್ಚರ್ಯ ಅಂದರೆ ಅಪಘಾತಗಳ ಸಂಖ್ಯೆ ಅಷ್ಟು ಕಡಿಮೆ ಸಿಟಿ ಒಳಗಡೆ. ಬಟ್ ಎಷ್ಟು ಸಹಜ ಗೊತ್ತಾ, ಹಿಂಗೆ ಅವನು ಇಲ್ಲಿದ್ದವನು ಇಲ್ಲೆಲ್ಲೋ ಟರ್ನ್ ತೊಗೋಬೇಕು ಹಿಂಗೆ ಬರ್ತಾನೆ, ಇಲ್ಲಿ ಹೋಗ್ತಿರೋನು ಅಲ್ಲೆಲ್ಲೋ ಟರ್ನ್ ಬೇಕು ಹಿಂಗೆ ಹೋಗ್ತಾನೆ. ಈ ಪ್ರಹಸನಗಳ ನಡುವೆ ಯಾರೋ ಒಬ್ಬ ಇನ್ನೊಬ್ಬನಿಗೆ ಏನೋ ಒಂದು ಟಚ್ ಮಾಡ್ತಾನೆ. ಸರ್ ಅವ್ರು ಯಾರೂ ನಿಲ್ಲೋದಿಲ್ಲ, ನಮ್ಮ ಥರ ಕಿತ್ತಾಡೋದಿಲ್ಲ, ಏನಿಲ್ಲ, ನನಗಲ್ವೇನೋ ಅನ್ನಂಗೆ ತೀರಾ ಹೊಡೆದು ಗಾಡಿ ಏನಾನ ಉಲ್ಟಾ ಗಿಲ್ಟಾ ಆದರೆ ಅಷ್ಟೇ ಟಚ್ ಮಾಡ್ತೀರ. ಅದಕ್ಕೆ ಹೇಳಿದ್ದು ಜಖಂಗೊಂಡಿರೋದ ಡೆಂಟ್ ಆಗಿದಿರೋ
ಇರೋವಂಥ ವಾಹನಗಳನ್ನು ನೀವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ ಓಕೆ ಆ ಥರ ಕೈರೋ ಅಂದರೆ ನಮಗೇನಾಯಿತು ಅಂತಂದರೆ ನಾವು ಹೊರಗಡೆ ಎಲ್ಲ ಹೋದ್ವಿ, ಇಲ್ಲಿಂದ ಹೊರಡೋಕ್ಕೆ ಮುಂಚೆನೂ ಹಂಗೆ ಹೇಳಿದ್ರು, ಏನು ಗಾಡೀಲಿ ಹೋಗ್ತೀರ ತಮಾಷೆನ ನೀವು, ಕೈರೋ ಬಿಟ್ಟು ಬೇರೆ ಕಡೆ ಹೋಯ್ತು ಅಂತಂದರೆ ಆಗುತ್ತೆ. ನಾವೇನು ಅಂದರೆ ನಮ್ಮದು ಸ್ವಲ್ಪ ಐಟಿನರಿ ಹೇಳ್ತೀನಿ, ನಾವು ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಅಂತ. ನಾವು ಲ್ಯಾಂಡ್ ಮಾಡಿದ ತಕ್ಷಣವೇ ನಾವು ತೊಗೊಂಡ್ವಿ, ಏನು ಹೇಳ್ತಾರೆ, ಕಾರ್ ರೆಂಟ್ ಮಾಡ್ಕೊಂಡ್ವಿ. ರೆಂಟ್ ಮಾಡಿಕೊಂಡು ನಾವು ಇದು ಕೊಟ್ಟೋದ್ವಿ, ಅಲೆಕ್ಸಾಂಡ್ರಿಯಾ ಕೊಟ್ಟೋದ್ವಿ. ಯಾವ ಕಾರ್ ತೊಗೊಂಡ್ರಿ ನೀವು? ಅಲ್ಲಿ ಮುಂಚೆನೆ ಬುಕ್ ಮಾಡಿದ್ವಿ. ಅಲ್ಲಿ ಫಸ್ಟ್ ನಾವು ಸೆಡನ್ ತಗೊಂಡ್ವಿ, ಒಂದು ಕರೋಲಾ, ಟೊಯೋಟಾ ಕರೋಲಾ. ಓಕೆ. ಸೊ ಅದು ತಗೊಂಡು ನಾವು ವಿ ವೆಂಟ್ ಟು ಅಲೆಕ್ಸಾಂಡ್ರಿಯಾಗೆ. ನಾವು ಕೈರೋಗೆ ಬರಲಿಲ್ಲ, ನಾವು ಇಳಿದಿದ್ದಲ್ಲಿ ಕೈರೋದಲ್ಲಿ. ಆದರೆ ನಾವು ಕೈರೋ ಹೃದಯ ಭಾಗಕ್ಕೆ ಅಥವಾ ಸಿಟಿ ಸೆಂಟ್ರಿಗೆ ನಾವು ಬರಲಿಲ್ಲ. ಡೈರೆಕ್ಟಾಗಿ ನಾವು ಅಲೆಕ್ಸಾಂಡ್ರಿಯಾಗೆ ಹೋದ್ವಿ. ಕೈರೋ ಮಧ್ಯದಲ್ಲಿದೆ, ನಾವು ಅಲೆಕ್ಸಾಂಡ್ರಿಯಾಗೆ ಹೋದ್ವಿ. ಆನಂತರ ಕೈರೋ ಆನ್ ದ ವೇಯಲ್ಲಿ ನಮಗೆ ಪಿರಮಿಡ್ ಸಿಕ್ಕುತ್ತೆ. ಪಿರಮಿಡ್ ಮುಗಿಸ್ಕೊಂಡು ಕೈರೋಗೆ ಬಂದ್ವಿ. ಕೈರೋ ಮುಗಿಸ್ಕೊಂಡು ಇನ್ನೊಂದು ತುದಿ ಯಾವುದು ಲಕ್ಸರ್, ಅಲ್ಲಿಗೆ ನಾವು ಹೋದ್ವಿ. ಇದಿಷ್ಟು ನಮ್ಮದು ಟೋಟಲ್ 2250 ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಕಿಲೋಮೀಟರ್ಗಳಾಯಿತು. ಇವೆಲ್ಲ ಕಾರಲ್ಲೇ ನಾವು ಮಾಡ್ಕೊಂಡ್ಬಂದ್ವಿ. ಸೊ ನಾವು ಅಲೆಕ್ಸಾಂಡ್ರಿಯಾದಲ್ಲಿ ಇಳಿದ್ವಿ. ಹೀಗೆ ಯಾರೋ ನಮ್ಮ ಥರದಾರೆ ಟೂರಿಸ್ಟ್ಗಳು ಸಿಕ್ಕಿದ್ರು. ಎಲ್ಲರೂ ನಾವು ಹೋಗೋಕ್ಕೆ ಮುಂಚೆನೇ ಹೇಳಿದರು, ನೀವು ಅಂದ್ಕೊಂಡಂಗಿಲ್ಲ, ಅದು ಓಡ್ಸೋಕ್ಕಾಗಲ್ಲ ಕಾರು, ಹಾಗೆ ಹೀಗೆ. ಗೊತ್ತಲ್ಲ ನಮ್ಮ ಜನ ನೆಗೆಟಿವ್ ಹೇಳೋದ್ರಲ್ಲಿ ಎತ್ತಿದ ಕೈ. ಹೀಗೆಲ್ಲ ಹೇಳಿದರು. ನಮಗೂ ಒಂಥರ ಸಿನಿಕತೆ ಇತ್ತು, ಗುರು ಹಿಂಗೆಲ್ಲ ಹೇಳ್ತಿದ್ದಾರೆ, ಹೆಂಗೆ ನಾವು ಮಾಡೋದು ಅಂತ. ಬಟ್ ನಮಗೇನು ಅನ್ನಿಸ್ಲಿ, ಅದ್ಭುತವಾದ ಹೈವೇಗಳು ಮಾಡಿದ್ದಾರೆ. ಮೂಲಸೌಕರ್ಯಗಳು ಎಲ್ಲಿ ಅಂತಂದರೆ, ಎಲ್ಲಿ ಯುನಿಸೆಫ್ ಘೋಷಿತ ಪ್ರದೇಶಗಳಿದೆ ಅಂತಹ ಸ್ಥಳಗಳಲ್ಲಿ ಮೂಲಭೂತ ಸೌಲಭ್ಯಗಳು ಅಷ್ಟಕ್ಕಷ್ಟೇ. ಬಟ್ ಅದರ್ವೈಸ್ ಹೈವೇಸ್ ಬ್ಯೂಟಿಫುಲಿ ಮೇಡ್, ತುಂಬ ಚೆನ್ನಾಗಿವೆ. ನಾವು ಅಲ್ಲಿಗೆ ಹೋದ್ವಿ. ಅಲೆಕ್ಸಾಂಡ್ರಿಯಾದಲ್ಲೂ ನಮಗೆ ತುಂಬ ಖುಷಿ ಆಯಿತು. ಎಲ್ಲ ಓಡಾಡಿದ್ವಿ. ಅಲ್ಲಿ ಯಾರೋ ಸಿಕ್ಕಿದವ್ರು ಹೇಳಿದ್ರು, ನೀವು ರಿಯಲ್ ಈಜಿಪ್ಟ್ ಇನ್ನೂ ನೋಡಿಲ್ಲ, ಯಾವಾಗ ನೀವು ಹೋಗೋದು ಕೈರೋಗೆ? ನಾಳೆ ನಾಡದ್ರಲ್ಲಿ ಕೈರೋ ತಲುಪ್ತೀವಿ. ಆಯಿತು, ಅಲ್ಲಿ ಡ್ರೈವ್ ಮಾಡಿದ್ಮೇಲೆ ನೀವು ಹೇಳಿ ಅಂತ. ಓಕೆ ಸರಿ, ನಾವು ಎಲ್ಲ ಅಂದ್ಕೊಂಡು ಕೈರೋಗೆ ಬಂದ್ವಿ. ಕೈರೋಗೆ ಬಂದರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ನಾಗೇಂದ್ರ ಅವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ರೇನೋ ಅನ್ನೋ ಮಟ್ಟದಲ್ಲಿ ಗಾಡಿ ಓಡಿಸ್ತಾ ಇದ್ದಾರೆ. ನನಗೆ ಆಶ್ಚರ್ಯ, ಇದು ಹೆಂಗೆ ನಾಗೇಂದ್ರ? ಏನಿಲ್ಲ, ನೀವು ಯಾವಾಗ ಭಯ ಅನ್ನೋ ಅಂಶ ಇಟ್ಕೋತೀರಿ, ಗಳಿಗೆಗೂ ಬ್ರೇಕ್ ಆಗ್ತೀರಿ. ನೀವು ಅಲ್ಲಿ ಜನದ ರಿದಮ್ನ ತಿಳ್ಕೊಬೇಕು. ದಿಸ್ ಈಸ್ ವಾಟ್ ಐ ಲರ್ನ್ ಫ್ರಮ್ ಹಿಮ್. ಏನಂದರೆ ಆ ರಿದಮ್ ತಿಳ್ಕೊಬೇಕು ನೀವು. ಅಂದರೆ ಅಲ್ಲಿ ಜನ ಅವ್ರು ಬಿಂದಾಸಿದ್ದಾರೆ. ಜೊತೆಗೆ ನಾವು ಇಳಿದಿದ್ದ ತಕ್ಷಣವೇ ಆ ಕಾರು ಪೂರ್ಣವಾಗಿ ವಿಮೆಗೆ ಒಳಪಡಿಸಿದ್ವಿ. ಇನ್ಶೂರೆನ್ಸ್ ಆಗಿತ್ತು. ಆ ಕಾರ್ ನಜ್ಜುಗುಜ್ಜಿ ಆಯಿತು ಅಂತಲೇ ಇಟ್ಕೊಳ್ಳಿ, ಪೂರ್ಣ ಪ್ರಮಾಣದಲ್ಲಿ ಹಾಳಾಯಿತು ಅಂತ ಇಟ್ಕೊಳ್ಳಿ, ಅದ್ರ ಪೂರ್ತಿ ದುಡ್ಡು ಅವ್ರಿಗೆ ಬರುತ್ತೆ. ಅದಕ್ಕೊಂದಷ್ಟು ನಮಗೆ ಪ್ರೀಮಿಯಮ್ ಜಾಸ್ತಿ ಇತ್ತು. ನಾವು ಕಾರ್ ಹೈರ್ ಮಾಡಿದಾಗ ನಾವು ಮಾಡಿಸ್ಕೊಂಡ್ವಿ. ಯಾಕೆಂದರೆ ಗೊತ್ತಿಲ್ಲದ ಜಾಗ ಒಂದು. 2, ಏನೋ ಹೆಚ್ಚು ಕಡಿಮೆ ಆದರೆ ನಾವು ಸುಮ್ಮನೆ ಅದಕ್ಕೆ ಒಣಗಾಡ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಪಾರ್ಕಿಂಗ್ ಇಟ್ಟಾಗ ಕಳ್ತನ ಆಗ್ಬೋದು, ಯಾರೋ ಬಂದು ಗುದ್ದಬಹುದು, ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೆ ಫುಲ್ಲಿ ಸೆಕ್ಯೂರ್ಡ್ ಇನ್ಶೂರೆನ್ಸ್ ಮಾಡಿಸಿದ್ವಿ. ಆ ಒಂದು ಧೈರ್ಯನೂ ಇತ್ತು. ಆಮೇಲೆ ಇಲ್ಲಿ ಅವರು ಕಾರ್ ಕೊಡೋನೆ ಎಂಥ ಮಹಾನ್ ಭಾವ ಅಂದರೆ, ತಲೆ ಕೆಡಿಸ್ಕೊಬೇಡ್ರಿ, ನಿಮ್ಮದು ಎಲ್ಲ ಫುಲ್ಲು ಇನ್ಶೂರ್ಡ್ ಆಗಿದೆ. ಆಮೇಲೆ ನಮ್ಮೂರಲ್ಲಿ ಇಟ್ ಈಸ್ ಕಾಮನ್, ನೀವು ಇಲ್ಲಿ ಇದನ್ನ ಹಿಂಗೇ ತೊಗೊಂಬಂದು ಕೊಟ್ಟಿದ್ದ ಥರನೇ ತೊಗೊಂಬಂದು ನಮಗೆ ಬಿಡಬೇಕು ಅಂತ ಯಾವ ಕಾನೂನು ಇಲ್ಲ. ಡೆಂಟ್ ಆಗುತ್ತೆ, ಅದು ಕಾಮನ್ನು, ತಲೆ ಕೆಡಿಸ್ಕೋಬೇಡಿ ಅಂತ ಅವನೇ ನಮ್ಗೆ ಆಶ್ವಾಸನೆ ಕೊಟ್ಟೋಗಿದ್ದ. ಇದೂ ಒಂದಿತ್ತು. ಎಲ್ಲದಕ್ಕಿಂತ ಅತ್ಯಂತ ಪ್ರಮುಖವಾದದ್ದು ಏನಂತಂದರೆ, ನೀವು ಮೊದಲೇ ಹೇಳಿದಾಗೆ ಅವರಲ್ಲಿದ್ದ ಆತ್ಮಬಲ. ಅವ್ರಿಗೆ ಗೊತ್ತಾಯಿತು ಇದು ಏನಿಲ್ಲ. ಸೊ ಅವರೂ ಅಷ್ಟೇ. ಆದರೆ ಇದನ್ನು ನಾನು ಎಂಡ್ ಮಾಡ್ತೀನಿ. ಆ ಎಂಡ್ ಮಾಡೋಕ್ಕೆ ಮುಂಚೆ ಒಂದು ಅಂಶ ಹೇಳ್ತೀನಿ, ಆಮೇಲೆ ಅವ್ರನ್ನ ಕೇಳಿ. ಅಷ್ಟೂ ದಿನದ 10-11 ದಿನದ ಅಷ್ಟೂ 2250 2300 ಕಿಲೋಮೀಟರ್ಗಳಲ್ಲಿ ಒಂದು ಡೆಂಟೂ ಮಾಡದೆ ನಮಗೆ ಹೇಗೆ ಗಾಡಿ ಕೊಟ್ಟಿದ್ರೋ ಹಾಗೆ ಅದೇ ಸುಸ್ಥಿತಿಯಲ್ಲಿ ತಗೊಂಡೋಗಿ ನಾವು ಬಿಟ್ವಿ. ಆಯಪ್ಪನೇ ಆಶ್ಚರ್ಯಪಟ್ಟ. ಇದು ನಾಗೇಂದ್ರ ಅವರ ಡ್ರೈವಿಂಗ್ ಕಲೆ. ಥ್ಯಾಂಕ್ ಯು ನಾಗೇಂದ್ರ. ಇದು ಹೊರ ದೇಶಕ್ಕೆ ಹೋದಾಗ ಅದೇ ನಾನು ಹೇಳ್ದಂಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಆದ್ರೆ ಒಂದು ನೀವು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರಿ, ಏನಂದರೆ ಒಂದು ಪೆಟ್ರೋಲ್ ಇಲ್ಲದ ಒಂದು ದಾರಿ ಬಗ್ಗೆ ಹೇಳ್ತಾ ಇದ್ರಿ. ಅದು ಏನಾಗಿತ್ತು, ಅದ್ರ ಬಗ್ಗೆ ಮಾತಾಡ್ಬೋದಾ? ಕೈರೋ ಇಂದ ಲಕ್ಸರ್ ಸುಮಾರು 700 ಕಿಲೋಮೀಟರ್ ಹೈವೇಲಿ ಹೋಗಬೇಕು. ಅದು ಒನ್ ವೇ ಅಲ್ಲಿ 700 ಕಿಲೋಮೀಟರ್. ಅದು ಒನ್ ವೇ? ಹೌದು, ಒನ್ ವೇ 700 ಕಿಲೋಮೀಟರ್. 700 ಹೋಗ್ತಾ 700 ಬರ್ತಾ. ಹೌದು. ಓಕೆ ಓಕೆ. ಅದು ರೋಡ್ ಚೆನ್ನಾಗಿದೆ. ಆ ಥರ ಯಾವ ಥರ ಇದೆ ಅಂತಂದರೆ, ಈಗ ನಾವು ಎಲ್ಲೋ ಒಂದು ತಾಲಿಬಾನ್ ಮೂವಿಯಲ್ಲಿ ನೋಡಿದ ಹಾಗೆ, ಹಾಲಿವುಡ್ ಮೂವಿಗಳಲ್ಲಿ ನೋಡಿದ ಹಾಗೆ ಒಂಥರ ನಿರ್ಜೀವ ರೋಡ್ ರಸ್ತೆ. ಅದು ಏನು ಆಕ್ಟಿವಿಟಿ ಇಲ್ಲ, ನಿರ್ಜನ ಒಂಥರ ನಿರ್ಜೀವ. ಅದೇನು ಅಲ್ಲಿ ಆಕ್ಟಿವಿಟಿ ಇಲ್ಲ. ಸೊ ನಾವು ಹೋಗ್ತಿದ್ರೆ ಈಗ ನಾವು ಒಬ್ಬರೇ ಅನ್ನಿಸ್ತಾ ಇತ್ತು ನಮಗೆ. ಹಿಂದೆನೂ ಯಾರು ಇಲ್ಲ, ಎದುರುಗಡೆನೂ ಯಾರು ಬರ್ತಾ ಇಲ್ಲ. ಕಿಲೋಮೀಟರ್ ಹಾ, ಸುಮಾರು
ಸೊ ನಾವೀಗ ಕೈರೋ ಬಿಟ್ಟ ತಕ್ಷಣ ಒಂದು 100-150 ಕಿಲೋಮೀಟರ್ ಹೋಗಿದ್ವಿ. ನಾವು ಅಲ್ಲಿಂದ ಬೇರೆ ಕಾರ್ ತೊಗೊಂಡ್ವಿ, ಸ್ವಲ್ಪ ಜಾಸ್ತಿ ಪ್ರಯಾಣ ಇದೆ ಅಂತ ನಾವು ಸೆಡನಿಂದ ಇದು SUV ಶಿಫ್ಟ್ ಆಗಿದ್ವಿ. ಸೊ ಅದರಲ್ಲಿ ಒಂದು 40-45 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇತ್ತು. ಬಟ್ ನಮಗೆ ಹೋಗ್ತಾ ಅನ್ನಿಸ್ತು ಒಂದು ಸ್ವಲ್ಪ ಮತ್ತೆ ಪೆಟ್ರೋಲ್ ಬಂಕ್ ನೋಡಿದ್ರೆ ಗೂಗಲಲ್ಲಿ ನೋಡಿದ ತಕ್ಷಣ ನಮಗೆ ತುಂಬ ಭಯ ಆಯಿತು. ನೆಕ್ಸ್ಟ್ 150 ಕಿಲೋಮೀಟ್ರು ಯಾವುದು ಪೆಟ್ರೋಲ್ ಬಂಕೆ ತೋರಿಸ್ತಾ ಇಲ್ಲ. ಅಲ್ಲಿ ಪ್ರತಿ ಬಂಕು ಆ 700 ಕಿಲೋಮೀಟ್ರಲ್ಲಿ ನಮಗೆ ಸಿಕ್ಕಿದ್ದೇ ಮೂರು ಬಂಕಲ್ಲಿ. ಸೊ ನಾವು ಏನಾದರೂ ಅದನ್ನ ನೋಡ್ಕೊಳ್ದಲ್ಲೇ ನಾವು ಹೋದ್ರೆ, ಅದನ್ನ ಪ್ರಾಪರ್ ಆಗಿ ಪ್ಲಾನ್ ಮಾಡ್ದಲ್ಲೇ ಹೋದ್ರೆ ನಮಗೆ ಅಲ್ಲಿ ಯಾವುದೂ ಅಸಿಸ್ಟೆನ್ಸು ಸಿಗಲ್ಲ. ಈ ತರ ನಮಗೆ ಹೈವೇಲಿ ಇಂಡಿಯಾದಲ್ಲಿ ಇರೋಷ್ಟು ತುಂಬಾ ಹೈವೇ ಸಪೋರ್ಟ್ ಆಗಲಿ ಅಸಿಸ್ಟೆನ್ಸ್ ಆಗಲಿ ಅಲ್ಲಿ ನಮಗೆ ಕಾಣಿಸ್ಲಿಲ್ಲ ಎಲ್ಲೂ. ಚೆಕ್ ಪೋಸ್ಟ್ಗಳು ಕಡಿಮೆ ಇತ್ತು. ಇನ್ನೊಂದು ನಮಗೆ ಆ 700 ಕಿಲೋಮೀಟರ್ ಸಿಕ್ಕಿದ್ದು ಒಂದೇ ಟೋಲು. ಇಲ್ಲಿ ನಾವು ಈಗ ಎಕ್ಸಾಂಪಲ್ ಈಗ ಬೆಂಗಳೂರು ಚೆನ್ನೈಗೆ ಹೋಗ್ಬೇಕಾದ್ರೆ ನಿಮಗೆ ಗೊತ್ತಿದೆ ಎಷ್ಟು ಟೋಲ್ ಸಿಗುತ್ತೆ ಅಂತೇಳಿ. ಆ 700 ಕಿಲೋಮೀಟರ್ ನಾವು ಪೇ ಮಾಡಿದ ಒಂದೇ ಒಂದು ಟೋಲು, ಒಂದು ಹಂಪ್ ಇಲ್ಲ, ಒಂದು ಜನ ವಸತಿಗಳು ಇಲ್ಲ. ನಾವು ಮೈನ್ ಏರಿಯಾಗಳಿಗೆ ಹೋಗ್ಬೇಕು ಅಂದ್ರೆ ಸುಮಾರು ಮೈನ್ ರೋಡಿಂದ 40-50 ಕಿಲೋಮೀಟರ್ ಇಳಿದ್ರೆ ಮಾತ್ರ ನಮಗೆ ಅದು ಪೂರ್ತಿ ಕಣಿವೆಗಳ ಮಧ್ಯೆ ಇರೋ ರೋಡ್ ಅದು. ಹಾ, ಸೊ ಜರ್ನಿ ಚೆನ್ನಾಗಿರುತ್ತೆ, ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೋಬೇಕು. ಒಂದು ಫ್ಯೂಯಲ್, ಎರಡು ನಮ್ಮ ಹೊಟ್ಟೆಗೆ ಬಹಳ ಕಷ್ಟ. ಇಬ್ರು ಸಸ್ಯಾಹಾರಿಗಳು. ಇದನ್ನ ಈಗ ಊಹೆ ಮಾಡ್ಕೊಳ್ಳಿ, ಏನಂದ್ರೆ ಇಲ್ಲಿ ಬೆಟ್ಟ, ಈ ಕಡೆ ಬೆಟ್ಟ, ಆ ಕಡೆ ಬೆಟ್ಟ, ಬೆಟ್ಟದ ಮಧ್ಯೆ ಒಂದು ಸಣ್ಣ ಒಂದು ರಸ್ತೆ, ಹೈವೇ ಹಿಂಗೆ ಕಡಿದಾಗಿ ಹಿಂಗೆ ಹೋಗಿದೆ, ಎಲ್ಲ ಬೆಟ್ಟ. ಮೇಲ್ಗಡೆಯಿಂದ ಡ್ರೋನ್ ಶೂಟ್ ತಗೊಳ್ಳಿ ಅಥವಾ ಹೆಲಿಕಾಪ್ಟರ್ ಶೂಟ್, ಅವತ್ತಿನ ಕಾಲದಲ್ಲಿ ಜೇಮ್ಸ್ ಬಾಂಡ್ ಪಿಕ್ಚರ್ದು. ಜಸ್ಟ್ ರನ್ ಇಟ್, ಊಹೆ ಮಾಡ್ಕೊಳ್ಳಿ. ಹೋಗ್ತಾ ಇದೆ ಒಂದೇ ಕಾರು, ಇನ್ಯಾರು ಇಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ. ಅದು ಆ ಒಂದು ಇದೆಯಲ್ಲ. ಆದರೆ ಒಬ್ರದ್ದು ನಾವು ಈಜಿಪ್ಟಿಗೆ ಹೋಗ್ತಿದೀವಿ ಅಂದ್ರೆ ಪ್ರತಿಯೊಬ್ಬರದ್ದು ಕಾಶನ್ ಏನಂತಂದ್ರೆ ಈ ರೋಡಲ್ಲಿ ಪ್ರಯಾಣ ಮಾಡಬೇಡಿ ಅಂತ ಪ್ರತಿಯೊಬ್ಬರು ಇಂಟರ್ನೆಟ್ ಅಲ್ಲಿ ಬರ್ದಿದ್ದಾರೆ. ಸೇಫ್ಟಿ ಕನ್ಸರ್ನ್ ಅಂತ. ಸೊ ಅಲ್ಲಿ ನಿಮಗೆ ಯಾವುದೇ ಸೌಕರ್ಯಗಳಿಲ್ಲ, ಈ ತರ ಪ್ರಾಬ್ಲಮ್ ಬರುತ್ತೆ, ಹಂಗಾಗಿ ಆದಷ್ಟು ಇದನ್ನ ಅವಾಯ್ಡ್ ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗಿ ಅಂತ. ಅಲ್ಲಿಂದ ನಾವು ಟ್ರೈನು ಇಲ್ಲ ಅಂದ್ರೆ ಫ್ಲೈಟ್, ಯೂಶಲಿ ಜನ ಫ್ಲೈಟ್ ಅಲ್ಲಿ ಹೋಗ್ತಾರೆ ಇಲ್ಲಿ ಸಮಯದ ಅಭಾವ ಅಂತ ಹೇಳಿ. ಬಸ್ಸು ನೈಟ್ ಸರ್ವಿಸ್ ಬಸ್ ಇದೆ. ಸೊ ಅದನ್ನ ನಾವು ಓದಿಲ್ದಲೇ ಇರೋದೇ ನಮಗೆ ಒಳ್ಳೇದಾಯ್ತು. ಓದಿದ್ರೆ ನಾವು ಎಲ್ಲ ಒಂದ್ ಕಡೆ ಆಗ್ತಿದ್ವೋ ಏನೋ ಗೊತ್ತಿಲ್ಲ. ಹೌದು, ಎಂತ ಅದ್ಭುತ ಅನುಭವ ಅಂತಂದ್ರೆ, ನೀವು ಹೈವೇಗಳನ್ನ ಕೇಳಿದ್ದೀರಿ, ಕೆಲವೊಂದು ಕಡೆ ಫ್ರೀವೇಸ್ ಅಂತ ಕೇಳಿರ್ತೀರಿ. ಇಲ್ಲಿದ್ದದ್ದು ಅಂಥದ್ದೇ ಈಜಿಪ್ಟ್ ಡೆಸರ್ಟ್ ರೋಡ್ ಅಂತ ಈ ರೋಡಿನ ಹೆಸರು. ಕನೆಕ್ಟಿಂಗ್ ಕೈರೋ ಟು ದ ಲಕ್ಸರ್. ಅದು 720 ಕಿಲೋಮೀಟರ್ಗಳ ಒಂದೇ ಸ್ಟ್ರೆಚ್ಚು, ಸ್ಟ್ರೈಟ್ ಅಂದರೆ ಅಷ್ಟು ಸ್ಟ್ರೈಟ್ ಇರುವಂಥ ಅಂಥದ್ದು. ಒಂದು 100 ಕಿಲೋಮೀಟರ್ ಆದಮೇಲೆ ಸಿಟಿ ಬಿಟ್ಬಿಡ್ತೀವಿ, ಕೈರೋ ಬಿಟ್ಬಿಡ್ತೀವಿ. ಆನಂತರ ಹೋಗ್ತಾ ಇರ್ತೀರ. ಇಟ್ಸ್ ಎ ಫ್ರೀವೇ. ಏನು ಹೈವೇಗೂ ಫ್ರೀವೇಗೂ ವ್ಯತ್ಯಾಸ ಅಂತಂದರೆ, ಹೈವೇಯಲ್ಲಿ ಒಂದಷ್ಟು ಮಿತಿಗಳಿರ್ತದೆ, ವೇಗದ ಮಿತಿ ಇರುತ್ತೆ, ಸ್ಪೀಡ್ ಇಷ್ಟು ಹೋಗಬೇಕು ಅಂತೆಲ್ಲ. ಫ್ರೀವೇಯಲ್ಲಿ ಯಾವುದೇ ಮಿತಿ ಇಲ್ಲ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹೊಡಿಬೋದು. ನಮಗೆ ಭಯ ಯಾಕೆ ಸ್ಟಾರ್ಟ್ ಆಯಿತು ಅಂತಂದರೆ, ನಾಗೇಂದ್ರ ಅವರು 180-185 ಹೊಡಿತಾ ಇದ್ರು ಗಾಡಿನ. ಸೊ ನಮ್ಮ 45 ಲೀಟ್ರು ಪೆಟ್ರೋಲು ರಾವಣನ ಹೊಟ್ಟೆಗೆ 6 ಕಾಸಿನ ಮಜ್ಜಿಗೆ. ನೀವು ನಂಬಲ್ಲ, ಮೈಲೇಜ್ ಕಡಿಮೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಸ್ಪೀಡಾಗಿ ಹೊಡಿಯೋಕ್ಕೆ ಸ್ಟಾರ್ಟ್ ಆದಾಗ ಅದೇನಾಗುತ್ತೆ, 400 ಕಿಲೋಮೀಟ್ರ್ ಬರುತ್ತೆ ಅಂದಿದ್ದೆಲ್ಲ 200-220 ಆಗೋಗೋದು. ಏನು ಗುರು ಹಿಂಗಾಗ್ತಾ ಇದೆ, ಇನ್ನೆಲ್ಲಿದೆ ನಮಗೆ ಇದು ಅಂತ. ಇದು ಒಂದು ಸಮಸ್ಯೆ. ಅಂದರೆ ನಾವು ಹೊರಡೋಕ್ಕೆ ಮುಂಚೆನೇ ಏನು ಮಾಡಿದ್ವಿ, ಒಂದಷ್ಟು ಕಿತ್ತಳೆ ಹಣ್ಣುಗಳು, ಆಮೇಲೆ ಸೀಬೆ ಹಣ್ಣುಗಳು, ಒಂದಷ್ಟು ಆಪಲ್ಗಳು, ಒಂದಷ್ಟು ಪಿಸ್ತಾ, ಬಾದಾಮು, ಇವನ್ನೆಲ್ಲ ತೊಗೊಂಡು ಇಟ್ಕೊಂಡಿದ್ವಿ. ನೀವು ನಂಬಲ್ಲ, ನಮ್ಗೆ ಅಷ್ಟೂ ಇದರಲ್ಲಿ ಕಾಪಾಡಿದ್ದದೇ. ಎಲ್ಲೂ ನಮಗೆ ಏನೂ ತಿನ್ನೋಕ್ಕೆ ಸಿಕ್ಕಲಿಲ್ಲ. ಸಿಕ್ತಿದ್ದು ಒಂದೇ ಕಾಫಿ ಕುಡಿತಾ ಇದ್ವಿ, ಇದನ್ನು ತಿಂತಾ ಇದ್ವಿ. ಅಮ್ಮಮ್ಮ ಅಂದರೆ ಅಲ್ಲೊಂದಷ್ಟು ಬಿಸ್ಕೆಟ್ಗಳು ಸಿಕ್ಕೋದು, ಅದನ್ನು ಸ್ವಲ್ಪ ನೋಡಿ ತೊಗೋಬೇಕು. ಯಾಕಂದರೆ ಕೆಲವೊಂದು ಫ್ಲೇವರ್ಡ್ ಬಿಸ್ಕೆಟ್ಗಳು ಇರ್ತವೆ. ಆ ಬಿಸ್ಕೆಟಲ್ಲೂ ಏನೇನೋ ಬೇರೆ ಫ್ಲೇವರ್ಗಳು, ಏನೇನೋ ಕ್ರೀಮ್ಗಳು. ಹಾಗಾಗಿ ಅದನ್ನು ಹುಡುಕಿ ನಮ್ದು ಯಾವುದೋ ಡೈಜೆಸ್ಟಿವ್ ಥರದ್ದು ಮಾಡ್ಕೊಂಡು ಹೋದ್ವಿ. ಒಂದಷ್ಟು ಆ ಬಿಸ್ಕೆಟ್ಗಳು, ಕಾಫಿಗಳು ಈ ಥರ ದಾರಿಯಲ್ಲಿ ಹೋಗುವಾಗ, ಅದರ್ವೈಸ್ ಇನ್ ದ ಸಿಟಿ ನಿಮಗೆ ಎಲ್ಲ ಸಿಕ್ಕುತ್ತೆ. ಇಂಡಿಯನ್ ರೆಸ್ಟೋರೆಂಟ್ಗಳು ಇವೆ, ಬೇಕು ಅಂತಂದರೆ ಅದರ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಅಲ್ಲಿ ಹೋದವ್ರಿಗೆ ಅಲ್ಲಿಯ ನ್ಯಾಷನಲ್ ಡಿಶ್ಶು ಕೋಶಾರಿ ಅಂತೇಳಿ, ಕೋಶಾರಿ ಅಂತ, ಇಟ್ಸ್ ಅ ವೆಜಿಟೇರಿಯನ್ ಡಿಶ್. ಅದು ಆ ದೇಶದ ರಾಷ್ಟ್ರೀಯ ಖಾದ್ಯ ಅಂತ ಹೆಸರು ಪಟ್ಕೊಂಡಿದೆ. ಈ ಒಂದು ಇಟ್ಸ್ ಎ ಮೀಟ್ ಈಟಿಂಗ್ ಕಂಟ್ರಿ. ಅಲ್ಲಿಯ ರಾಷ್ಟ್ರೀಯ ಖಾದ್ಯ ಬಂದು
ವೆಜಿಟೇರಿಯನ್ ಓಕೆ ಕೊಶಾರಿ ಅಂತ. ನಾವಂತೂ ಬಹಳ ಖುಷಿಯಿಂದ ಒಂದು 5-6 ಸರಿ ತಿನ್ವಾ, ಒಂದು 5-6 ಸರಿ ಕೊಶಾರಿ. ಮತ್ತೆ ತುಂಬಾ ಕಡಿಮೆನೂ ಬೆಲೆ ಅದು. ಹೌದು, ಏನದು ಕೋಶಾರಿ ಅಂದ್ರೆ ಏನಿರುತ್ತೆ ಅದರಲ್ಲಿ? ಕೊಶಾರಿ ಅಂತಂದ್ರೆ ಇನ್ನೇನಿಲ್ಲ, ಅದರಲ್ಲಿ ಫಸ್ಟು ಬೇಳೆ ಇರುತ್ತೆ, ಒಂದಷ್ಟು ನೂಡಲ್ಸ್ ಅಂದರೆ ತೆಳುವಾದ ನೂಡಲ್ಸು ಅಥವಾ ಹೆಂಗೆ ಹೇಳ್ತಾರೆ ಸ್ಪೆಗೆಟಿ ಥರದ್ದು ಅದಿರುತ್ತೆ, ಕಾಳು ಬೇಳೆಗಳನ್ನ ಹಾಕಿರ್ತಾರೆ. ಆಮೇಲೆ ಅದ್ರ ಮೇಲೆ ಟೊಮೊಟೊ ಒಂದು ಇದು ಕೊಡ್ತಾರೆ. ಆಮೇಲೆ ನಿಮಗೆ ಖಾರಕ್ಕೆ ಅಂತ ಹೇಳಿ ಆಮೇಲೆ ಇದು ಉರಿದ ಇದು ಏನು ಹೇಳ್ತಾರೆ ಆನಿಯನ್, ಫ್ರೈಡ್ ಆನಿಯನ್ ಅದನ್ನು ಹಾಕಿರ್ತಾರೆ. ಕಾಬೂಲ್ ಕಡಲೆ ಇರುತ್ತೆ. ಆಮೇಲೆ ಇದು ಅದ್ರ ಮೇಲೆ ಖಾರಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ, ವಿನೇಗರು, ಅವು ಮೂರನ್ನು ಸೇರಿಸಿ ತಯಾರು ಮಾಡಿದಂತ ಕೊಡ್ತಾರೆ. ಅಯ್ಯೋ ಅದು ಹೇಳ್ತಿದ್ದು ಈಗಲೇ ಬಾಯಲ್ಲಿ ಬರ್ತಾ ಇದೆ. ತಿರುಗಿ ಈಜಿಪ್ಟ್ ಹೋಗೋಣ ಅಂತ. ನಿಜ ಹೇಳ್ತೀನಿ, ನಾನು ಮತ್ತೊಮ್ಮೆ ಈಜಿಪ್ಟ್ಗೆ ಹೋದ್ರೆ ಅರ್ಧ ಕೊಶಾರಿ ತಿನ್ನೋಕ್ಕೂ ಕೂಡ ಇರುತ್ತೆ. ಹೌದು, ಸುಳ್ಳು ಹೇಳ್ದಂಗೆ ಆಗುತ್ತೆ. ಕೊಶಾರಿ ಕುನಾಫಾ ಎರಡೂನು. ಕುನಾಫಾ ಅದು ಸ್ವೀಟು, ಕುನಾಫಾ ಅದ್ಭುತ, ನಿಮ್ಮ ಕಣ್ಣೆದುರುಗಡೆ ಮಾಡ್ತಾರೆ. ಕೆಲವೊಂದು ಅಂಥ ಶಾಪ್ಗಳು ಇರುತ್ತೆ. ಇನ್ನೊಂದು ಅತ್ಯಂತ ಪ್ರಮುಖವಾಗಿ ಹೇಳಬೇಕಾಗಿದ್ದಂಥದ್ದು, ನಮ್ಮ ಇವ್ರಿಗೆ ಯಾರಾನ ಪ್ರವಾಸಿಗರು ಹೋಗಬೇಕು ಅಂತ ಆಸೆ ಇರೋರಿಗೆ ತುಂಬ 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 ಬಜೆಟ್ ಫ್ರೆಂಡ್ಲಿ ದೇಶ ಅದು. ಓಕೆ ಓಕೆ. ಎಂಟ್ರೆನ್ಸ್ ನೀವು ಯುನಿಸೆಫ್ ನೋಟಿಫೈಡ್ ತಾಣಗಳಾದ್ರಿಂದ ಅಲ್ಲಿ ಕೆಲವೊಂದೆಲ್ಲ ಇರ್ತದೆ. ನಮ್ಮಲ್ಲಿ ನಾವು ಎಂಟ್ರಿ ಫೀಸ್ಗಳು ಸ್ವಲ್ಪ ಭಾರಿನೇ ಇರ್ತವೆ, ಅವೆಲ್ಲ ಏನು ಮಾಡೋಕ್ಕಾಗೋದಿಲ್ಲ. ನೀವು ಯುರೋಪ್ ಲೆಕ್ಕ ಹಾಕೊಂಡ್ರೆ ಕಡಿಮೆನೇ ಅದು ಕೂಡ. ಬಟ್ ಇಲ್ಲಿ ಊಟ ತಿಂಡಿ ಅಂತೂ ಈಗ ನೋಡಿ, ನಾವು ವಿವೆಂಟು ಯಾವುದದು ರಾಮ್ಸೆ, ಏನು ರಾಮ್ಸೆ ಅದು ಹಿಲ್ಟನ್ ರಾಮ್ಸೇಸ್ ಅಂತ. ರಾಮ್ಸೇಸು ಅಲ್ಲಿ ಒಬ್ಬ ಫಾರೋ ರಾಜ, ಪ್ರಸಿದ್ಧ ದೊರೆ ಅಲ್ಲಿ ಅವನ ಹೆಸರಲ್ಲೇ ಹಿಲ್ಟನ್ ರಾಮ್ಸೇಸ್ ಅಂತ. ಹಿಲ್ಟನ್ ನಿಮಗೆ ಗೊತ್ತೇ ಇದೆ, ಒಂದು ಪಂಚತಾರ ಹೋಟೆಲ್ಲು. ನಾವು ಅಲ್ಲಿ ಹೋಗಿ ಊಟ ಮಾಡಿದ್ರು ನಮ್ಮಿಬ್ಬರಿಗೆ ಭಾರತೀಯ ರೂಪಾಯಲ್ಲಿ ಒಂದು 5,000-6,000 ರೂಪಾಯಿ ಖರ್ಚಾಗಿತ್ತು. ಅಂದರೆ ಇಲ್ಲಿ ನಾವು ಅಲ್ಲಿ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲಿ ಯಾವುದೋ ಮಿಡ್ ರೇಂಜ್ ಫೈನ್ ಡೈನ್ಗೆ ಹೋದಷ್ಟೇ ಖರ್ಚಾಯಿತು. ಇನ್ನು ನೀವು ಹೊರಗಡೆ ಬಂದ್ರಂತೂ ನೀವು ನಂಬೋದೇ ಇಲ್ಲ, ಈಜಿಪ್ಟಲ್ಲಿ ಈಜಿಪ್ಷಿಯನ್ ಡಾಲರ್ ಅಂತ ಹೇಳ್ತಾರೆ ಅಲ್ಲಿ ದುಡ್ಡು. ಸಿಂಪಲಾಗಿ ಡಬಲ್ ಮಾಡ್ಕೊಳ್ಳಿ, ನಾನು ಹೇಳೋದನ್ನು ಭಾರತೀಯ ರೂಪಾಯಿಗೆ ಎಷ್ಟು ಅನ್ನೋದಕ್ಕೆ 100% ಪಕ್ಕ ಲೆಕ್ಕ ಬೇಡ, ಒಂಚೂರು ಡಬಲ್ ಮಾಡ್ಕೊಳ್ಳಿ. ಅಲ್ಲಿ ರಸ್ತೆಯಲ್ಲಿ ನಮ್ಮ ಮುಂಬೈಲಿ ವಡಾಪಾವ್ ಸಿಕ್ಕಂಗೆ ಅಲ್ಲಿ ನಿಮಗೆ ಇದು ಸಿಕ್ಕುತ್ತೆ, ಫಲಾಫಲ್ಲು ಒಂದು ಇದು ಬರುತ್ತೆ, ಏನು ಅವ್ರದ್ದೊಂದು ಇದು ಬರುತ್ತಲ್ಲ, ಅದೇನು ಹೇಳ್ತಾರೆ ಬ್ರೆಡ್, ಫಲಾಫಲ್ ಬ್ರೆಡ್ಡು. ಅದರೊಳಗಡೆ 2-3 ನಮ್ಮ ಆಂಬಡೆ ವೆಜಿಟೇಬಲ್ ಸ್ಟಫಿಂಗ್ಸ್, ನಮ್ಮ ಆಂಬಡೆ ಕಸಿನ್, ಅದು ಇನ್ನೇನಿಲ್ಲ. ಆಂಬಡೆ ನೋಡಿದ್ದೀರಲ್ಲ, ಆಂಬಡೆ ಕಸಿನು ಬೇಳೆಯಿಂದ ಮಾಡಿರೋದು, ಅದು ಹಾಕ್ತಾರೆ. ಒಂದು ಅದರೊಳಗಡೆ ಅದು ಇದು ಸಲಾಡ್ ಇಟ್ಟಿರ್ತಾನೆ, ಟೊಮೊಟೊ, ಲೆಚುಗಾಸು, ಅದು ಇದು ಎಲ್ಲ ಇಟ್ಬಿಟ್ಟು ಅದನ್ನು ಹಾಕಿ ಕೊಡ್ತಾರೆ. 20 ಈಜಿಪ್ಷಿಯನ್ ಡಾಲರು, ಅದು ಭಾರತೀಯ 40 ರೂಪಾಯಿ. ಸೊ ಇಷ್ಟು ಪಾಕೆಟ್ ಫ್ರೆಂಡ್ಲಿ. ಕೊಶಾರಿನೂ ಅಷ್ಟೇ, 35, 25, 30, ಒಂದು ಕಡೆ 60. ಯಾವುದೋ ತೀರಾ ನಮ್ಮ ದರ್ಶಿನಿ ಥರ ಕೂತ್ಕೊಂಡು ತಿನ್ನೋವಂಥದ್ದು. ನೀವು ಟೇಕ್ ಅವೇ ತೊಗೊಂಡು ಹೋಗ್ತೀರಿ ಅಂತ ಹೇಳಿದ್ರೆ ಪುಟ್ಪುಟಾಣಿದು ನಮ್ಮಲ್ಲಿ ಇದ್ದಂಗೆ. ಈಗ ಒಂದು ಸಣ್ಣ ರೂಮ್ಗಳಲ್ಲಿ ಮಾಡಲ್ವಾ, ಇಲ್ಲಿ ಯಾರೋ ಮಾಡಿ ಪಲಾವ್ ಗಿಲಾವೆಲ್ಲ ಮಾಡಿ ಹಂಚ್ತಿರ್ತಾರಲ್ಲ, ಹಾಗೆ ಕೊಶಾರಿ ಮಾಡ್ತಿರ್ತಾರೆ. ನೀವು ಅಂಥ ಕಡೆ ತೊಗೊಂಡ್ರೆ 25-30 ಸಿಗುತ್ತೆ, ಅಂದರೆ 60 ರೂಪಾಯಿ ಇಂಡಿಯನ್ ರುಪೀಸು. ಇನ್ನು ಸ್ವಲ್ಪ ನಮ್ಮ ದರ್ಶಿನಿ ಥರ ಕೂತ್ಕೋಬೇಕು, ಸ್ವಲ್ಪ ಚೆನ್ನಾಗಿದೆ ಅಂತಂದ್ರೆ ಅಲ್ಲಿ 60 ಇರುತ್ತೆ, ಅಂದರೆ ಭಾರತೀಯ ರೂಪಾಯಿ 120 ರೂಪಾಯಿ. ಅಂದರೆ ನಾನು ಹೇಳ್ತಿದ್ದೀನಿ, ನಮ್ಮ ದರ್ಶಿನಿ ಅಷ್ಟೇ ಸ್ವಚ್ಛವಾಗಿ, ಅಷ್ಟೇ ನೀಟಾಗಿ ಇರುವಂಥ ಬಜೆಟ್ ಫ್ರೆಂಡ್ಲಿ. ನೀವು ನೋಡಬೇಕಷ್ಟೇ ಎಲ್ಲಿ ತಿನ್ನಬೇಕು ಅಂತಂತು. ನಾವು ಒಂದು 400-600 ರೂಪಾಯಿ ಒಂದು ಇದಕ್ಕೆ ಕೊಟ್ಟಿದ್ದೀವಿ, ಏನು ಹೇಳ್ತಾರೆ ಕೊಶಾರಿಗೂ ಕೊಟ್ಟಿದ್ದೀವಿ, ಆಮೇಲೆ ಫಲಾಫಲ್ಗೂ ಕೊಟ್ಟಿದ್ದೀವಿ. 20 ರೂಪಾಯಿ ರಸ್ತೆ ಬದಿಲು ತಿಂದಿದ್ದೀವಿ. ಆ ಒಂದು ಅನುಭವಗಳನ್ನ ನಾವು ಪಡ್ಕೊಂಡು ಬಂದ್ವಿ. ವೆರಿ ನೈಸ್. ಯಾವುದೇ ದೇಶ ಅಂತಂದರೆ ಅಲ್ಲಿನ ಅಂದರೆ ನದಿ ಮತ್ತು ಅಲ್ಲಿನ ದೇವಸ್ಥಾನಗಳು, ಅದರ ಹೊರತಾಗಿ ಅಲ್ಲಿನ ಜನ ನಮಗೆ ಹೆಂಗೆ ಟ್ರೀಟ್ ಮಾಡ್ತಾರೆ ಅಥವಾ ಹೆಂಗಿದೆ, ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅನ್ನೋದು ನಮ್ಮ ಮನಸ್ಸಲ್ಲಿ ತುಂಬ ಉಳಿಯುತ್ತೆ ಅಲ್ವಾ? ಸೊ ಆ ಥರದ್ದು ಏನಾದರೂ ಅನುಭವ ನಾಗೇಂದ್ರ ನಿಮಗೆ ಅಲ್ಲಿನ ಜನರ ಜೊತೆ ಮಾತಾಡಿರುವಂಥದ್ದು? ಅಂದರೆ ಯೂಶ್ವಲಿ ಅಂದರೆ ಜನರ ಜೊತೆ ಮಾತಾಡೋದು ನನ್ನ ಪ್ರಕಾರ ತುಂಬ ಇಂಪಾರ್ಟೆಂಟು ಅಲ್ವಾ? ಅವಾಗ ಏನೇನೋ ನಮಗೆ ಅಂದರೆ ಮೇಲ್ನೋಟಕ್ಕೆ ಕಾಣದೇ ಇರೋದು ಅವ್ನು ಮಾತಾಡಿದ ತಕ್ಷಣ ಅರ್ಥ ಆಗುತ್ತೆ. ಆ ಥರದ್ದು ಏನಾದರೂ ಅನುಭವ? ಇಲ್ಲ, ತುಂಬ ಆಯಿತು. ಇಳಿದ ತಕ್ಷಣ ಒಂದು ಅಲ್ಲಿ ಟೂರಿಸಮ್ಗೆ ತುಂಬ ಪ್ರಾಮುಖ್ಯತೆ ಇದೆ. ಅವರು ಈಗ ಏನಂದರೆ ಎಲ್ಲೋ ಒಂದು ಕಡೆ ಯಾವುದೋ ಪೆಟ್ರೋಲ್ ಬಂಕಿಗೆ ನಾವು ಹೋದ್ರೂ ಒಂದು ಪೆಟ್ರೋಲ್ ತುಂಬಿಸೋ ಹುಡುಗನು ನಾವು ಹೊರಗಡೆಯಿಂದ ಬಂದಿದ್ದೀವಿ ಅಂತ ಗೊತ್ತಾದಾಗ ನಮ್ಮನ್ನು ತುಂಬ ಚೆನ್ನಾಗಿ ಅವನು ವೆಲ್ಕಮ್ ಮಾಡ್ತಾನೆ.
ವೆಲ್ಕಮ್ ಟು ಈಜಿಪ್ಟ್ ಅನ್ನೋದು ಅವನು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಪ್ರತಿಯೊಬ್ಬನು ಹೇಳ್ತಾನೆ. ನಾವು ಇಬ್ರು ಅದನ್ನ ಇಂಡಿಯಾ ಕಂಪೇರ್ ಮಾಡ್ಕೊಂಡ್ವಿ. ಯಾವುದೋ ಒಬ್ಬರು ಫಾರಿನರ್ ಬಂದ ತಕ್ಷಣ ನಾವಿಲ್ಲಿ ಅದೇ ಥರ ಅವರಿಗೆ ಒಂದು ವೆಲ್ಕಮ್ ಮಾಡಿ ಆ ಒಂದು ಫೀಲಿಂಗ್ ಕೊಡ್ತಾ ಇದೀವೋ ಇಲ್ವೋ ಇಲ್ಲಿ ಅಂತ. ನಾವು ಆಮೇಲೆ ನೋಡಿದಾಗ ನಾವು ಮಾಡಿಲ್ಲ ಆ ಕೆಲಸ ಮುಂಚೆ. ಸೊ ಅದೊಂದು ತುಂಬ ಚೆನ್ನಾಗಿದೆ ಅಲ್ಲಿ ಎರಡನೇದೇನೆಂದರೆ ಜನದ ಜೊತೆ ಬೆರೆತಾಗ ಅವರು ಫ್ರೆಂಡ್ಲಿ ಇದ್ದಾರೆ, ಇಲ್ಲ ಅಂತಲ್ಲ, ಚೆನ್ನಾಗೇ ಫ್ರೆಂಡ್ಲಿ ಇದ್ದಾರೆ. ಅವರು ಟೆಕ್ನಾಲಜಿ ಅಪ್ಡೇಟ್ ಆಗಿಲ್ಲ ನಮ್ಮಷ್ಟು ಅಲ್ಲಿ. ಮೂರನೇದೇನೆಂದರೆ ನಾವು ಮುಂಚೆನೂ ಇವ್ರದ್ದು ಈಜಿಪ್ಟ್ನ ಟಿಪ್ಪಣಿಗಳು ಅಂತಲೂ ಇದರಲ್ಲಿ ನಾವು ವಿಶ್ವೇಶ್ವರ ಭಟ್ ಅವ್ರದ್ದು ಕಲ್ಚರಲ್ ಶಾಕ್ ಬಗ್ಗೆ ಮತ್ತು ಟಿಪ್ಸ್ ಬಗ್ಗೆ ಅಲ್ಲಿ ಎರಡೂ ನಮಗೆ ಅದನ್ನು ನಾವು ವಿಟ್ನೆಸ್ ಮಾಡಿದ್ವಿ. ಅಂದರೆ ಸಡನ್ನಾಗಿ ಆ ಕಲ್ಚರ್ಗೆ ಅಡಾಪ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು. ಎರಡನೇದೇನೆಂದರೆ ವಿಪರೀತವಾದಂಥ ಟಿಪ್ಸು ಸಂಸ್ಕೃತಿ ಇದೆ ಅಲ್ಲಿ. ಅವರು ಅದನ್ನು ಹಕ್ಕು ಅನ್ನೋ ಥರ ಕೇಳ್ತಾರೆ. ಅದನ್ನು ಇನ್ ಕೇಸ್ ನಾವು ಅದನ್ನು ಆನರ್ ಮಾಡಲಿಲ್ಲ ಅಂದರೆ ನಮಗೆ ಒಂಥರ ಅದು ಗಿಲ್ಟ್ ಫೀಲ್ ಬರೋ ಥರ ಆಗ್ಬಿಡುತ್ತಲ್ಲಿ. ಯಾಕೆಂದರೆ ಟಿಪ್ಸ್ ಇಲ್ದಲೇ ಅಲ್ಲಿ ಯಾವ ಇದೂ ನಡೆಯಲ್ಲ ಅಲ್ಲಿ. ಈಗ ನೀವು ಅವರು ಕಾರ್ ಬಂದು ಬಾಗ್ಲು ತೆಗೆದ್ರೂ ನಡೆಯುತ್ತೆ. ಇವರೊಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಲ್ಲಿ. ಈಗ ನಾವು ಕಾರ್ಟಲ್ಲಿ ಹೋಗ್ತಾ ಇರ್ತೀವಿ, ಈ ಕಾರ್ಟಲ್ಲಿ ಯಾವುದೋ ಒಂದು ಫೇಮಸ್ ಮಾನ್ಯುಮೆಂಟ್ ಮುಂದೆ, ಅದರಲ್ಲಿ ಆ ಡ್ರೈವರ್ ಪಕ್ಕ ಸೀಟನ್ನು ಅವರೇನೆ ಅದನ್ನು ಬಿಸ್ನೆಸ್ ಕ್ಲಾಸ್ ಫೀಲ್ ಕೊಡೋ ಥರ ಎಲಿವೇಟ್ ಮಾಡಿಬಿಟ್ಟಿದ್ದಾರೆ ಅದನ್ನು. ನಾವು ಸರ್ಕಾರಕ್ಕೆ ನೀಡಿದ್ದ ಶುಲ್ಕ ಬೇರೆ ಎಂಟ್ರೆನ್ಸು, ಇವ್ರು ಅದನ್ನ ಎಲಿವೇಟ್ ಮಾಡಿಕೊಂಡು ಬಿಸ್ನೆಸ್ ಕ್ಲಾಸ್ ದುಡ್ಡು ಕೊಡಿ ಅಂತ ಕೇಳ್ತಾರೆ. ಆಮೇಲೆ ಆ ಕೇಳೋದ್ರಲ್ಲಿ ಯಾವುದೇ ಸಂಕೋಚ ಇಲ್ಲ. ಅದೊಂಥರ ಅದು ಆ ಕಲ್ಚರ್ ಜೊತೆ ಬೆರೆತುಬಿಟ್ಟಿದೆ. ಎರಡನೇದು ಫುಡ್ಡು, ಅಲ್ಲಿದು ಒಂದು ಕಲ್ಚರ್ನ ರಿಫ್ಲೆಕ್ಟ್ ಮಾಡುತ್ತೆ ಅವರದ್ದು. ಇನ್ನೊಂದು ಅವ್ರದ್ದು ಏನಂದರೆ ಕೈರೋದಲ್ಲಿ ಮಾತ್ರ ತುಂಬ ಪುರಾತನವಾಗೂ ಇದ್ದಾರೆ, ತುಂಬ ಆಧುನಿಕವಾಗೂ ಒಂದು ಪಾರ್ಟ್ ಇದೆ. ಅದೆರಡರದ್ದು ಕಾಂಬಿನೇಷನ್ ಇದೆ. ಅದೊಂದು ನಮ್ಗೆ ಇಷ್ಟ ಆಯ್ತಲ್ಲಿ. ಸೊ ಒಂದು ಸೈಡ್ ಬಂದರೆ ನೀವು ಎಲ್ಲದಕ್ಕೂ ಸಾಕ್ಷಿ ಇನ್ನಂಗೆ ಆಧುನಿಕವಾಗಿ ನಗರ ಬೆಳೆದಿದೆ. ಇನ್ನೊಂದು ಸೈಡು ಈ ಪ್ರಾಚೀನ ಈಜಿಪ್ಟ್ ಹೆಂಗಿತ್ತು ಅದೇ ಥರನೇ ಇನ್ನೂ ಇದೆ. ಆ ಜನರದ ಮಟ್ಟನೂ ಸುಧಾರಿಸಿಲ್ಲ ಅಲ್ಲಿ. ಅದಕ್ಕೆಲ್ಲ ಸ್ವಲ್ಪ ನಾವು ಸಾಕ್ಷಿ ಆದ್ವಿ ಅಲ್ಲಿ. ಈ ಒಂದು ಟಿಪ್ಸ್ ಕಲ್ಚರ್ ಬಗ್ಗೆ ಒಂದು ಅಂಶ ನಾನು ಸೇರ್ಸೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಓದೋರೆಲ್ಲ ಇಂಟರ್ನೆಟ್ಟಲ್ಲಿ ಅವ್ರನ್ನ ದೂಷಿಸಿ ಬರೆದಿದ್ದಾರೆ. ಏನು ಇವರು ಸರಿ ಇಲ್ಲ, ಬಂದವ್ರನ್ನ ಲೂಟಿ ಮಾಡೋಕ್ಕೆ ಇಳಿದಿದ್ದಾರೆ, ಟಿಪ್ಸು ಅಂತ ಕೇಳ್ತಾರೆ ಅಂತ. ನೀವು ತಕ್ಷಣ ಅಲ್ಲಿ ಹೋದಾಗ ನಿಮಗೂ ಅದೇ ರೀತಿ ಅನಿಸಿದ್ರೆ ಅದು ನಿಮ್ಮ ತಪ್ಪಲ್ಲ, ಅದು ಸಹಜ. ಯಾಕೆಂದರೆ ಎಷ್ಟು ಸಹಜವಾಗಿರುತ್ತೆ ಅಂದರೆ, ನೀವು ಯಾರನ್ನೋ ಹೋಗಿ ಇದೆಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅಡ್ರೆಸ್ಸು ಕೈ ಹಿಡ್ಕೊತಾರೆ. ತುಂಬ ಒಳ್ಳೆ ಜನ ಬರ್ತಾರೆ, ಹಿಂಗೋಗು ಅಂತ ಇಷ್ಟೇ ಅವ್ರು ಹೇಳೋದು. ಹೇಳ್ಬಿಟ್ಟು ತಿರ್ಗಾ ಕೈ ಒಡ್ಡುತ್ತಾರೆ. ಯು ವಿಲ್ ನಾಟ್ ಬಿಲೀವ್. ಟಾಯ್ಲೆಟ್ ಎಲ್ಲಿದೆ ಅಂದರೆ ಅಲ್ಲಿದೆ ನೋಡು ಅಂತ ತೋರಿಸ್ತಾರೆ. ಅಷ್ಟೇ, ಅಲ್ಲಿ ತೋರಿಸಿ ಕೈ ಹಿಡಿತಾರೆ. ಸೊ ನಾನು ಹೇಳೋದೇನೆಂದರೆ, ಪ್ರವಾಸಿಗರಾಗಿ ಹೋಗೋರಿಗೆ ಇದು ಅಲ್ಲಿಯ ಕಲ್ಚರ್. ನೀವು ಅದನ್ನು ಕೆಟ್ಟದಾಗಿ ನೋಡೋ ಅಭ್ಯಾಸ ಮಾಡ್ಕೋಬೇಡಿ. ಅದು ಯಾವತ್ತೂ ಅಷ್ಟೇ, ಪ್ರವಾಸ ಹೋಗೋರು ಯಾವುದೇ ಒಂದು ಆಲ್ರೆಡಿ ಪೂರ್ವ ನಿರ್ಧಾರಿತ ಮನಸ್ಥಿತಿಯಲ್ಲಿ ಹೋಗಬಾರ್ದು. ನಾವು ಓಪನ್ ಮೈಂಡ್ ಇಟ್ಕೊಂಡು ಹೋಗಬೇಕು. ಯಾತಕ್ಕೆ ಅವ್ರು ಹಾಗಾಗಿದ್ದಾರೆ? ನನಗೂ ಸ್ಟಾರ್ಟಿಂಗಲ್ಲಿ ಅನ್ನಿಸ್ತು, ಏನು ಗುರು ಯಾರನ್ನ ಮಾತಾಡ್ಸಿದ್ರೆ ಸಾಕು ದುಡ್ಡು ಕೇಳ್ತಾರೆ, ಹಲೋ ಅಂದರೆ ಮೋಸ್ಟ್ಲಿ ಅವರು ವಾಪಸ್ ಹಲೋ ಅಂದ್ಬಿಟ್ಟು ನಮಗೆ ದುಡ್ಡು ಕೇಳ್ತಾರೇನೋ ಅಂತ ನಾನು ನಾಗೇಂದ್ರ ಮಾತಾಡ್ಕೊಂಡು ನಕ್ಕಿದ್ವಿ. ಅದು ಹಾಗಿದ್ದು ಸಜ್ಜೇನೆ. ನೀವು ಹಲೋ ಅಂದರೆ ಅವ್ರು ವಾಪಸ್ ಹಲೋ ಅಂದ್ರೂ $10 ಕೊಡು ಅಂತಾರೆ. ಯಾಕೆ ಹೀಗಾಗುತ್ತೆ? ಇದು ನಮಗೆಲ್ಲಿ ನಾವು ಹೋಗಿದ್ದೆ ಆ್ಯಸ್ ಎ ಟೂರಿಸ್ಟ್. ಆ ಟೂರಿಸಮ್ ಇಂಡಸ್ಟ್ರಿಯಲ್ಲಿ ನೀವು ನಂಬೋದಿಲ್ಲ, ಸಂಬಳ $3,500 ಈಜಿಪ್ಷಿಯನ್ ಡಾಲರು, $7,000 ಮಾಸಿಕ. ನಾನು ಹೇಳ್ತಿರೋದು $15,000 ಈಜಿಪ್ಷಿಯನ್ ಡಾಲರ್ ಸಂಬಳ ಬಂದರೆ ಅದು ಅದ್ಭುತ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? 15,000 ಬಂದರೆ ಇಂಡಿಯನ್ ರುಪೀಸ್ 30,000. ನಾನು ಅಲ್ಲಿ ವಿಟ್ನೆಸ್ಡ್. ನಾವು ನೋಡಿದ್ರೆ 10 ಈಜಿಪ್ಷಿಯನ್ ಡಾಲರ್ಗೂ ಫಲಾಫಲ್ ಸಿಕ್ಕುತ್ತೆ, ಅಂದರೆ $20. ಸೊ ನಮ್ಮ ಬಾಂಬೆಲಿ ಇದ್ದ ಹಾಗೆ. ಸೊ ನೀವು ಬಾಂಬೆಲಿ ನೀವು $2,000, $3,000, $5,000 ಊಟನೂ ಮಾಡ್ಬೋದು. $40-50 ಕೂಡ ನೀವು ದಿನ ಕಳಿಬೋದು ಒಂದು ವಡಾಪಾವ್ ತಿಂದು, ಅಲ್ವಾ? ಆ ರೀತಿಯ ವೈರುಧ್ಯತೆಯನ್ನು ನೀವು ಕಾಣ್ತಾ ಹೋಗ್ಬೋದು. ನಾವು ಯಾವುದೇ ಒಂದು ಸಂಸ್ಕೃತಿನ, ಒಂದು ದೇಶನ, ಆ ದೇಶದ ಜನರನ್ನು ನಾವು ಹೋಗಿದ್ದ ಕೇವಲ ಸೀಮಿತ ದಿನಗಳಲ್ಲಿ ಕಟ್ ಹಾಕಿ, ಈಗ ನೀವು ಇಂಟರ್ನೆಟ್ ತೆಗೆದು ನೋಡಿದ್ರೆ ಎಲ್ಲರೂ ಅದರ ಟಿಪ್ಸ್ ಕಲ್ಚರ್ ಬಗ್ಗೆ ಅವ್ರನ್ನ ಕೆಟ್ಟದಾಗೇ ಬರೆದಿದ್ದಾರೆ. ನಾನು ಅನುಭವಿಸಿದ್ದೇನಂತಂದರೆ, ಇಲ್ಲ ಈಗ ನಿಮಗೆ ಬೇರೆ ಆಯ್ಕೆ ಇಲ್ದಿದ್ರೆ ನೀವೇನು ಮಾಡ್ತಾಯಿದ್ರಿ? ಅಲ್ಲದೆ ಆ ಒಂದು ಇದಿದೆಯಲ್ಲ, ಏನು ಹೇಳ್ತಾರೆ, ಆ ಟೂರಿಸಮ್ ಇಂಡಸ್ಟ್ರಿ ಇರೋದೇ ಹಾಗೆ. 65% ನಡೆಯೋದೇ ಅದರಿಂದ. ಒಂದಷ್ಟು ಇದಿದೆ ಅಲ್ಲಿ, ಇದಿಲ್ಲ ಅಂತೇನಿಲ್ಲ. ಏನು ಹೇಳ್ತಾರೆ, ಕೈಗಾರಿಕೆಗಳೇನಿಲ್ಲ ಅಂತಿಲ್ಲ, ಕೈಗಾರಿಕೆಗಳಿದೆ. ಅಲೆಕ್ಸಾಂಡ್ರಿಯಾದಲ್ಲೂ ಬೇಕಾದಷ್ಟು ಕೈಗಾರಿಕೆಗಳಿದೆ, ಕೈರೋದಲ್ಲೂ ಕೈಗಾರಿಕೆಗಳಿದೆ. ಅದು ಬಿಟ್ಟು ಟೂರಿಸಮ್ಮು ಅತ್ಯಂತ ಪ್ರಮುಖವಾದ ಇದೆ. ಟೂರಿಸಮಲ್ಲಿ ಅದು ಇಟ್ಸ್ ಅ ಸರ್ವಿಸ್ ಇಂಡಸ್ಟ್ರಿ. ದೇ ಶುಡ್ ಹ್ಯಾವ್ ಟೇಕನ್ ಕೇರ್. ಅದನ್ನು ಮಾಡದೆ ಅವ್ರೇನು ಮಾಡಿದ್ದಾರೆ, ಅಲ್ಲಿ ಅತ್ಯಂತ ಕಡಿಮೆಗೆ ಅವ್ರನ್ನ ದುಡಿಸ್ಕೋತಾರೆ. ಹೀಗಾಗಿ ಆಮೇಲೆ ಇನ್ನೊಂದು ಪ್ರಮುಖವಾದ ಅಂಶ ಅಂದರೆ,
ಅಲ್ಲಿ ಯಾವುದೇನು ಒಂದು ನಾವು ಪ್ರವಾಸಿ ತಾಣಗಳಿಗೆ ಹೋದರೆ ಒಬ್ಬ ಗೈಡ್ ಬೇಕು ಅಂತ. ನಾನು ನಾಗೇಂದ್ರ ಬಹಳ ಬಾರಿ ಮಾತು, ಇಲ್ಲ ಗೈಡ್ ತೊಗೊಂಬಿಡೋಣ, ಇಷ್ಟು ದೊಡ್ಡದಿದೆ, ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಎಲ್ಲ. ಕೆಲವೊಂದು ಕಡೆ ನಮಗೆ ಇದು ಕೊಟ್ಬಿಟ್ರು ಕಿವಿಗೆ, ಅದು ಹಾಕ್ಕೊಂಡ್ವಿ ಹೋದ್ವಿ. ಕೆಲವೊಂದು ಕಡೆ ಈಗ ನೀವು ಇದಕ್ಕೆ ಹೋದರೆ ಯಾವ್ದು ಹೇಳ್ತಾರೆ, ವಾಟ್ ಈಸ್ ದಟ್, ಅಲೆಕ್ಸಾಂಡ್ರಿಯಾ ಅಲ್ಲ ಪಿರಮಿಡ್ ಅಲ್ಲೆಲ್ಲ ನಿಮ್ಗೇನು ಸಿಕ್ಕೋದಿಲ್ಲ. ಅವ್ರೇನಿಲ್ಲ, ಯಾರೋ ಬರ್ತಾರೆ ಗೈಡ್ಗಳು. ಯಾರು ಸರ್ಟಿಫೈಡು, ಯಾರು ಅಫಿಷಿಯಲ್ ಗೈಡು ನಿಮಗೆ ಗೊತ್ತೇ ಆಗಲ್ಲ. ಯಾವ ಮಟ್ಟದಲ್ಲಿ ಅಂದರೆ ಬಾರ್ಗೇನ್ ನೀವು ಮಾಡಲೇಬೇಕು. ಇನ್ನೊಂದು ಅಂಶ ಪ್ರಮುಖವಾಗಿ ಗಮನಿಸಬೇಕಾದ್ದು ಎಷ್ಟು ಅಂತಂದರೆ 6,000 ಅಂತ ಹೇಳ್ತಾನೆ. ನಂಗೆ 4 ಗಂಟೆ ನಿಮಗೆಲ್ಲ ಸುತ್ತಾಡಿಸ್ತೀನಿ, ಮಾತಾಡ್ತೀನಿ, ಹೇಳ್ತೀನಿ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. 6,000 ಈಜಿಪ್ಷಿಯನ್ ಪೌಂಡ್ಸ್ ಅಂತ ಹೇಳ್ತಾನೆ. ಅಂದರೆ 12,000 ಆಯಿತು. ಇಟ್ಸ್ ಓಕೆ. 4 ಗಂಟೆ ಅವನ ಜೊತೆ ಸುತ್ತಿದ್ರೆ ಅಂಥ ಒಂದು ಪ್ರಸಿದ್ಧವಾದ ಇತಿಹಾಸ ಉಳ್ಳಂತಹ ಸ್ಥಳ ನಾವು ಕೂಡ ನಮ್ಗೆ ಗೊತ್ತಿಲ್ಲ ಅವನು ಹೇಳ್ತಾನೆ. ಬಟ್ ನಮ್ಗೆ ಗೊತ್ತಿಲ್ಲ ಅವನು ಅಫಿಷಿಯಲ್ ಅಲ್ವಾ. ಎನಿಬಡಿ ರ್ಯಾಂಡಮ್ ಆಗಿ ಬಂದು ಬಾಯಿಗೆ ಬಂದಿಂದು ಹೇಳಿದ್ರು ನಾವು ಅದನ್ನ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋ ಸ್ಥಿತಿಲಿಲ್ಲ. ಅಟ್ಲೀಸ್ಟ್ ಸರ್ಟಿಫೈಡ್ ಅಂತ ಯಾರೋ ಒಬ್ಬರು ಗೌರ್ಮೆಂಟ್ ಅಫಿಷಿಯಲ್ ಅಂತ ಇರಬೇಕು. ಅದಿಲ್ಲ. ನಾನು ನಿನ್ನ ಬೇಡ ಸವಾಸ ಅಂತ ಮುಂದೆ 2 ಹೆಜ್ಜೆ ಇಟ್ಟರೆ 3,000 ಅಂತಾನೆ. ನೀವು ಬಾರ್ಗೈನ್ ಮಾಡ್ತಾ ಇರೋದು ಬೇಡ, ಅವನೇ ನೀನು ಬೇಡಪ್ಪ ಅಂತೇಳಿ ನೀವು ಇನ್ನೂ 1-2 ಹೆಜ್ಜೆ ಹೋದರೆ 1,500 ಅಂತಾನೆ. ಬೇಡಲೇ ಬೇಡ ಅಂತ ಹೋದರೆ ಕೊನೆಗೆ 500 ಈಜಿಪ್ಷಿಯನ್ ಡಾಲರ್ಗೆ ನಿಮ್ಮ ಜೊತೆ 4 ಗಂಟೆ ಕಳೆಯೋಕೆ ಆತ ಸಿದ್ಧ ಆಗ್ತಾನೆ. ಇಂತಹ ಅನುಭವಗಳು ಹೆಚ್ಚಿಗೆ ಆಗ್ತವೆ. ಹಾಗಾಗಿ ಏನಾಗುತ್ತೆ, ಪ್ರವಾಸಿಗರಿಗೆ ನಾನು ಮೋಸ ಹೋಗ್ತಿದ್ದೀನಿ ಅಂತ ಅನಿಸುತ್ತೆ. ನಾನು ಕೊಡ್ತಿರೋ ಹಣ ಸರಿನೋ ಅಲ್ವೋ. ಒಂದು ಸೆಟ್ ಸ್ಟ್ಯಾಂಡರ್ಡ್ ರೇಟ್ಸ್ ಇರಬೇಕು. ಒಂದು ದೇಶಕ್ಕೆ ಬಂದಾಗ ಈ ರೀತಿಯ ಆಭಾಸಗಳಾಗಬಾರ್ದು. ಇನ್ನೊಂದು ಅತ್ಯಂತ ಪ್ರಮುಖವಾದದ್ದು, ಆಯಿತು ಅವರಿಗೆ ಆದಾಯ ಕಡಿಮೆ ಇದೆ, ವೇತನ ಕಡಿಮೆ ಇದೆ, ಹಾಗಾಗಿ ಅವರು ಟಿಪ್ಸ್ ಕೇಳ್ತಾರೆ. ಅಲ್ಲಿ ತನಕ ಓಕೆ, ನಾನು ಅಗ್ರಿ. ಅದನ್ನ ಐ ಡಿಸಗ್ರಿ ವಿತ್ ಪೀಪಲ್. ಯಾರೆಲ್ಲ ಅವ್ರ ಬಗ್ಗೆ ಕೆಟ್ಟದಾಗ ಹೇಳ್ತಾರೆ ಅದನ್ನ ಡಿಸಗ್ರಿ ಮಾಡ್ತೀನಿ. ಇಲ್ಲ ಪಾಪ ಅವ್ರಿಗೆ ಆಗಿದೆ ಅಂತ. ಇನ್ನೊಂದು, ನಾನು ಎಲ್ಲರ ಜೊತೆ ಅನುಮೋದನೆ ಮಾಡೋದು, ನನಗೂ ಇಷ್ಟ ಆಗದೇ ಇದ್ದದ್ದು ಏನಂದರೆ, ನೀವು ಒಂದೊಳ್ಳೆ ಮಾನ್ಯುಮೆಂಟ್ ಪ್ಲೇಸ್ಗೆ ಹೋಗ್ತೀರಿ, ಎಲ್ಲ ಕಡೆ ಹಾಕಿದಂಗೆ ಅಲ್ಲೂ ಕೂಡ ಇಲ್ಲೇನೋ ಒಂದು ಸ್ಟ್ಯಾಚ್ಯೂ ಇದೆ ಅಂತಂದರೆ ಒಂದು 3 ಅಡಿ ದೂರದಲ್ಲಿ ಒಂದು ಇದು ಕಟ್ಟಿರ್ತಾರೆ, ಚೌಕಾಕಾರದಲ್ಲಿ ಸರಪಳಿ ಹಾಕಿ ಕಟ್ಟಿರ್ತಾರೆ. ಅದರ ಹತ್ರ ಹೋಗಬಾರ್ದು, ಮುಟ್ಟಬಾರ್ದು. ಯಾಕಂದರೆ ಎಷ್ಟೆಷ್ಟೋ ಶತಮಾನ ಹಳೆದು, ಮುಟ್ಟಿದ್ರೆ ಬಿದ್ದೋಗ್ಬೋದು. ಹಂಗಿಲ್ಲ, ಅದು ಹಾಕಿರ್ತಾರೆ. ನೀವು ಏನಿಲ್ಲ 20, 40, 50 ಈಜಿಪ್ಷಿಯನ್ ಡಾಲರ್ ತೆಗೆದು ಕೊಟ್ಟರೆ ಅವನೇ ಬರ್ತಾನೆ, ಹಿಂಗೆ ತೆಗಿತಾನೆ. ನೀವು ಅದರ ಹತ್ರ ಹೋಗಿ ಬೇಕಾದ್ರೆ ಅದನ್ನ ಹಿಂಗೆ ಟಚ್ ಮಾಡಿಕೊಂಡು ಫೋಟೋ ತೆಕ್ಕೋಬೋದು. ಅಲ್ಲಿ ಕಾನೂನು ಹೇಳುತ್ತೆ, ಸರ್ಕಾರ ಹೇಳುತ್ತೆ ಅದು ಮುಟ್ಟೋ ಹಂಗಿಲ್ಲ ಅಂತ ಹಾಕಿದ್ದಾರೆ. ಬಟ್ ಬಡತನ ಯಾವ ಮಟ್ಟದಲ್ಲಿದೆ ಅಂದರೆ, ನೀವು ಅದನ್ನು ಬರೆದಿದ್ದೀರ ಅನ್ಸುತ್ತೆ, ನಾನು ಓದಿದೆ ಅನ್ಸುತ್ತೆ. ಬಡತನ ಯಾವ ಮಟ್ಟದಲ್ಲಿದೆ ಅಂದರೆ, ಇದನ್ನು ನಾವು ಮಾಡಿದ್ವಿ, ಇದನ್ನು ಹತ್ತೋ ಹಂಗಿಲ್ಲ. ಯಾವುದು ಪಿರಮಿಡ್ಡು, ಅದು ಮೇಲ್ಗಡೆ ತನಕ ಹೋಗಂಗೆ ಇಲ್ಲ. ನಾವು ವಿಟ್ನೆಸ್ ಮಾಡಿದ್ವಿ, ಯಾರೋ ಒಬ್ಬ ತುದಿಲಿ ಹೋಗಿ ಗತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಅಂದ್ಕೊಂಡ್ವಿ ಯಾರಿಗೋ ಲಂಚ ಕೊಟ್ಟಿರ್ತಾನೆ, ಅವನು ಒಂದು ಟಿಪ್ಸ್ ಕೊಟ್ಟಿರ್ತಾನೆ, ಅವನ್ನ ತಗ್ಬಿಟ್ಟಿರ್ತಾರೆ ಅಂತ. ಸೊ ಈ ಥರ ಒಂದಷ್ಟು ಆಭಾಸಗಳು ಖಂಡಿತ ಇದೆ. ಇದ್ರ ಒಳ್ಳೆ ಫೋಟೋಗಳು ಕೂಡ ಇದೆ ನೋಡಿ. ಇದು ನಿಮ್ಮದು ಅದು ಇದ್ರದ್ದು ರೋಡ್ ಟ್ರಿಪ್ದು, ಅದು ಅದ್ಭುತ ಅನುಭವ. ಅದು ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಇಲ್ಲೊಬ್ರು ಇದ್ದಾರೆ, ಅದು ಏನಂತಂದರೆ ಅದು ಕೈರೋ ಟವರ್ ಅಂತ. ಕೈರೋ ಟವರ್ ಮೇಲೆ ಏನ್ಷಂಟ್ ಈಜಿಪ್ಷಿಯನ್ನ ಡ್ರೆಸ್ ಹಾಕ್ಕೊಂಡು ಒಬ್ಬರು ಕೂತಿರ್ತಾರೆ. ಅವರು ಏನ್ಷಿಯನ್ ಈಜಿಪ್ಷಿಯನ್ ಭಾಷೆ ಅದು ಯಾವುದು ಅಂತ ನನಗೆ ಗೊತ್ತಿಲ್ಲ, ಅದರಲ್ಲಿ ನಮ್ಮ ಹೆಸರನ್ನು ಬರ್ಕೊಡ್ತಾರೆ. ಸೊ ಅದನ್ನು ನಾವು ಅದಕ್ಕೊಂದು $10-20 ತಗೋತಾರೆ. ಸೊ ಅದನ್ನು ನಮ್ಮ ಹೆಸರುಗಳು ಬರ್ಸ್ಕೊಂಡು ಬಂದ್ವಿ ನಾವು. ನೀವು ಯಾವುದೇ ಫೆರೋ ಸಮಾಧಿ ನೋಡಿದ್ರೆ, ಈಗ ನೀವು ತೋರಿಸಿದ್ರಲ್ಲ ಫೋಟೋ, ಅದೇ ವಸ್ತ್ರ ವಿನ್ಯಾಸ ಅದು. ಸೊ ಆ ಫೆರೋಗಳ ಥರ ಅವರು ಡ್ರೆಸ್ ಮಾಡ್ತಿದ್ದಾರೆ. ನೀವು ಅದನ್ನು ಈಜಿಪ್ಟಲ್ಲಿ ಪಿರಮಿಡ್ ಪಕ್ಕನೇ ಒಂದು ಗ್ರ್ಯಾಂಡ್ ಈಜಿಪ್ಷಿಯನ್ ಮ್ಯೂಸಿಯಂ ಅಂತ 25 ಮಾಡಿದ್ದಾರೆ. ಅದನ್ನು ಅವರು ಒಂಥರ ಆರ್ಕಿಟೆಕ್ಚರಲ್ ವಂಡರ್ ಥರನೇ ಆಧುನಿಕವಾಗಿ ಕಟ್ಟಿದ್ದಾರೆ. ಅದನ್ನು ಹೆಚ್ಚು ಕಡಿಮೆ ಒಂದು 3 ಲಕ್ಷದ ಮೇಲಿನ ಸಂಗ್ರಹಗಳಿಟ್ಟಿದ್ದಾರೆ. ಈಗ ನಾವು ಏನೇನು ನಮಗೆ ನೋಡಕ್ ಸಿಗಲ್ಲ, ಈಗ ಪಿರಮಿಡ್ ಒಳಗಾಗ್ಲಿ ಏನಿತ್ತು, ಅಥವಾ ವ್ಯಾಲಿ ಆಫ್ ಡೆತ್ ಅಲ್ಲೇನಿತ್ತು, ಅಲ್ಲಿಂದ ಎಲ್ಲ ತಗೊಂಬಂದು ತುಂಬ ಚೆನ್ನಾಗಿ ಅದನ್ನು ಸಂರಕ್ಷಣೆ ಮಾಡಿ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಅದೊಂದು ಮ್ಯೂಸಿಯಂ ನಾವು ನೋಡಲೇಬೇಕು ಅದರಲ್ಲಿ. ಅಲ್ಲಿಗೆ ನೀವು ಹೋದಾಗ ಅಲ್ಲಿ ಪ್ರತಿಯೊಂದು ಫೆರೋದಲ್ಲೂ ನೀವು ತೋರಿಸಿದ ಫೋಟೋದ್ದು ವಸ್ತ್ರ ವಿನ್ಯಾಸಗಳು ಎಲ್ಲರದ್ದು ಇದೆ ಅಲ್ಲಿ. ನಮ್ಮ ಪುಣ್ಯ ಏನು ಅಂತಂದರೆ ಅದು ಓಪನ್ನು, ಅಂದರೆ ಜಗತ್ತಿಗೆ ತೆರೆದುಕೊಂಡು ಒಂದೇ ಒಂದು ತಿಂಗಳಲ್ಲಿ ನಾವು ಅಲ್ಲಿಗೆ ವಿಸಿಟ್ ಮಾಡಿದ್ವಿ. ಇದಕ್ಕೆ ಹಿಂದೆ ಹೋಗಿರೋರು ಎಷ್ಟು ಜನ ಹೋಗಿರ್ತಾರೆ ಭಾರತೀಯರು, ಅವ್ರು ನೋಡೋಕ್ಕಾಗಿಲ್ಲ ಆಯ್ತಾ. ಸೊ ನಮ್ಮ ಪುಣ್ಯ ಹೊಸ ಮ್ಯೂಸಿಯಂ ಏನಿದೆ ಯುರೋಪಿಯನ್ ಸ್ಟ್ಯಾಂಡರ್ಡಲ್ಲಿದೆ. ನಿಮಗೆ ಕಿವಿಗೆ ಹಾಕ್ಕೊಳ್ಳೋ ಕೊಟ್ಬಿಡ್ತಾರೆ, ನೀವೇನು ನೋಡ್ತಿರ್ತೀರಿ ಅದು ಗೊತ್ತಾಗ್ತಿರುತ್ತೆ. ಆಮೇಲೆ ಟೋಟಲಿ AC. ನೀವು ಎಷ್ಟು ನಡೀತೀರಾ ಅಂದರೆ ನೀವು ಒಂದು ದಿನದಲ್ಲಿ ನೋಡಿ ಮುಗಿಸೋಕ್ಕೆ ಆಗೋದಿಲ್ಲ, ಅಷ್ಟು ದೊಡ್ಡದು ಅದು ಮ್ಯೂಸಿಯಂ ಇದೆ.
ಇಟ್ಸ್ ಎ ಮಸ್ಟ್, ಒನ್ ಶುಡ್ ವಿಸಿಟ್. ಅದು ಇರೋದು ಕೈರೋದಲ್ಲೇ. ಹೌದು, ಕೈರೋಲೆ ಪಿರಮಿಡ್ ಪ್ರಮೇಸಸ್ ಅಲ್ಲೇ ಇದೆ. ಈಗ ನಾವು ಪಿರಮಿಡ್ಗೆ ತಗೊಳ್ಳೋ ಇದ್ರಲ್ಲೂ ಒಂದು ಮ್ಯೂಸಿಯಂಗಳಿಗೂ ಎಂಟ್ರಿ ನಮಗೆ ಸಿಗುತ್ತೆ ಅಲ್ಲಿ, ಕೆಲವು ಮ್ಯೂಸಿಯಂಗಳಿಗೆ. ಸೊ ಹಾಗೆ ಇನ್ನೊಂದು ಕೊನೆಯದಾಗಿ ನಾನು ಕೇಳಬೇಕು ಅನ್ಕೊಂಡು, ಒಂದು ದೇವಸ್ಥಾನದ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಕೋನಾರ್ಕ್ ದೇವಸ್ಥಾನ ಇಲ್ಲಿದು ನಮ್ಮದು ಒರಿಸ್ಸಾದು, ಇಲ್ಲಿ ಕಾರ್ನಾಕ್ ಅಂತ ನೀವೇನೋ ಹೇಳ್ತಾ ಇದ್ರಿ ಅಲ್ವಾ? ಸೊ ಅದೇ ಏನಾದ್ರು ಹೇಳ್ಬೋದು ಅದ್ರ ಬಗ್ಗೆ? ನಾವೆಷ್ಟು ಇಲ್ಲಿ ಸೂರ್ಯನ ಆರಾಧಿಸ್ತೀವೋ, ಸೂರ್ಯನ ನಾವು ಇಲ್ಲಿ ಶಕ್ತಿ ಪ್ರತೀಕ ಅಂತ ಹೇಳ್ತೀವಿ, ಆ ಜನಗಳು ಅವತ್ತಿಗೂ ಅಲ್ಲೂ ಸೂರ್ಯನ ದೇವಸ್ಥಾನ ಕಟ್ಟಿದ್ದಾರೆ. ಸೊ ಅದು ಸ್ಟ್ರಕ್ಚರ್ ನಮಗೇನಾಯಿತು, ಹೆಚ್ಚು ಕಡಿಮೆ ಒಂಥರ ನಾವು ಕಂಪೇರ್ ಮಾಡಿ ನೋಡಿದ್ರೆ ನಮ್ಮದು ಕೊನಾರ್ಕ್ ಟೆಂಪಲಲ್ಲಿ ನಾವೇನು ಸೂರ್ಯನಿಗೆ ಪೂಜೆ ಮಾಡೋಕ್ಕೋಸ್ಕರ ಯಾವ ಥರ ಒಂದು ಇದು ವಾಸ್ತುಶಾಸ್ತ್ರದಲ್ಲಿ ಕಟ್ಟಿದ್ದೀವಿ, ಅದೇ ರೀತಿ ಅವರು ಅವತ್ತಿಗೂ ಸೂರ್ಯನ ಆರಾಧಕರು ಅವರು. ಸೊ ಅಮುನ್ ರಾ ಅಂತ ಅವರು ಸೂರ್ಯನ ದೇವತೆ ಹೆಸರು. ಸೊ ಅವರು ಅದನ್ನು ತುಂಬ ಆರಾಧಿಸ್ತಾರೆ ಅಲ್ಲಿಗೆ ಬಂದಿದ್ದು. ಅದು ಆ ಕಾರ್ನಾಕ್ ಟೆಂಪಲ್ದೇನು ಅಂತಂದರೆ, ಸುಮಾರು ಫೆರೋಗಳು ಒಬ್ಬರಾದ್ಮೇಲೆ ಒಬ್ಬರು ಅದನ್ನು ಕಟ್ಟಿ ಏನು ಬಾಕಿ ಇತ್ತೋ ಇನ್ನೊಂದು ಡೆವಲಪ್ ಮಾಡ್ತಾನೆ ಬಂದಿದ್ದಾರೆ. ಸುಮಾರು ಫೆರೋಗಳು ಕೊಡುಗೆ ಇದೆ ಅದೊಂದು ಟೆಂಪಲಲ್ಲಿ. ಅದು ಆ ಟೆಂಪಲ್ಗೆ ತುಂಬ ಇತಿಹಾಸ ಇದೆ ಆ ಊರಲ್ಲಿ. ಇನ್ನೊಂದು ಟೆಂಪಲ್ಗೆ ಒಂದು ದೊಡ್ಡ ಕಾರಿಡಾರ್ ಮಾಡಿದ್ದಾರೆ ಅಲ್ಲಿಂದ. ಸೊ ಅಲ್ಲಿ ಅವರು ರಾಜರು ಅವತ್ತಿನ ಉತ್ಸವಗಳಿಗೋಸ್ಕರ ಒಳಗಡೆ ಮಾಡ್ಕೊಂಡಿದ್ದಾರೆ. ಅದು ಭಾಳ ವರ್ಷ ಅದು ಡಿಸ್ಕವರ್ ಆಗಿರಲಿಲ್ಲ. ಅದು ಒಂಥರ ಆ ಊರಲ್ಲಿ ಯಾವುದೋ ಒಂದು ಅಭಿವೃದ್ಧಿಗೋಸ್ಕರ ಅಗದಾಗ ಆ ಎರಡೂ ಟೆಂಪಲ್ಗಳಿಗೆ ಇರೋ ದಾರಿನ ಡಿಸ್ಕವರ್ ಮಾಡಿದ್ದಾರೆ. ಅದು ಈಗ 19ನೇ ಶತಮಾನದಲ್ಲಿ ಬಂದಿರೋದು. ಅದು ಆ ದಾರಿ ಸಿಕ್ಕಿರೋದು ಬಿಟ್ಟಿದ್ದಾರೆ, ನಾವು ಓಡಾಡ್ಬೋದು 3 ಕಿಲೋಮೀಟರ್ ಕಾರಿಡಾರ್ ಇದೆ ಅದು ಅಲ್ಲಿ ಒಳಗಡೆ, ಆ ಎರಡೂ ದೇವಸ್ಥಾನಗಳಿಗೆ ಇನ್ನೊಂದನ್ನ ಕನೆಕ್ಟ್ ಮಾಡುತ್ತದು. ಅಲ್ಲಿಗೆ ಕ್ಲಿಯೋಪಾತ್ರನೂ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವರು ಫೆರೋ ಆದಾಗ, ಅವರು ಲಾಸ್ಟ್ ಫೆರೋ ಅಂತ ಹೇಳ್ತಾರೆ ಅಲ್ಲಿ. ಸೊ ಆ ಕ್ಲಿಯೋಪಾತ್ರನೂ ಒಂದು ಕೊಡುಗೆ ಇದೆ ಅಲ್ಲಿ ಕಟ್ಟೋದ್ರಲ್ಲಿ ಲಾಸ್ಟಲ್ಲಿ ಅಂತ. ಒಂಥರ ರಾಜಬೀದಿ ಅದು. ನಮ್ಮ ಹಂಪೆ ಮತ್ತು ಕೊನಾರ್ಕ್ ಇದನ್ನೆಲ್ಲ ಸೇಮ್ ನೆನಪಿಸುವಂಥ ದೇವಸ್ಥಾನ ಅದು ಲಕ್ಸರಲ್ಲಿ. ನಾವು ಹಳೆಯ ನಾಟಕಗಳನ್ನ ಓದಿದಾಗ ಈ ಎಲ್ಲ ಪಾತ್ರಗಳು, ಕ್ಲಿಯೋಪಾತ್ರ ಪಾತ್ರ ಅಂದರೆ ಜೂಲಿಯಸ್ ಸೀಸರು, ಆಂಟನಿ, ಬ್ರೂಟಸ್ಸು, ಓಕೆ, ಅವೆಲ್ಲ ನಾಟಕಗಳು ಬರ್ತವೆ. ಆ ಸಿನಿಮಾಗಳು ಕೂಡ ಇದೆ, ಓಕೆ, ನೋಡ್ಬೋದು ಆಸಕ್ತರು. ಬಟ್ ಅದು ಈಗಲೂ ಅಂದರೆ ಅದನ್ನು ಉಳಿಸ್ಕೊಂಡಿದ್ದಾರೆ ಒಂದು ಹಂತಕ್ಕೆ ಅಂತ ಅನ್ನೋದು ಇದೆಯಲ್ಲ, ಮತ್ತು ಅದನ್ನು ನೋಡ್ಬೋದು ಅನ್ನೋದೇ ಒಂದು ಭಾಳ ಖುಷಿ ಕೊಡೋಂಥ ಸಂಗತಿ. ಸೊ ಇದನ್ನು ನೀವು ನೋಡಿ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಮತ್ತು ಇದನ್ನು ಬರೆದಿದ್ದಕ್ಕೆ ರಂಗಸ್ವಾಮಿ ಅವ್ರಿಗೆ ಧನ್ಯವಾದಗಳನ್ನ ಹೇಳಬೇಕು. ಈ ಎಲ್ಲ ಟೆಂಪಲ್ಗಳಿದೆಯಲ್ಲ, ಆಮೇಲೆ ವ್ಯಾಲಿ ಆಫ್ ಡೆತ್ಸು, ಇದೆಲ್ಲ ಸಿಕ್ಕೋದು ಲಕ್ಸರ್ ಅನ್ನೋ ನಗರದಲ್ಲಿ. ನಾವು ಅತ್ಯಂತ ಪ್ರಮುಖವಾಗಿ ನೋಡಲೇಬೇಕಾದ ಸ್ಥಳಗಳು ಅಂತಂದರೆ ಅಲೆಕ್ಸಾಂಡ್ರಿಯಾ. ಯಾಕಂದರೆ ಅದು ನೀವು ಪುರಾತನ ಈಜಿಪ್ಟಿನ ಹಳೆಯ ರಾಜಧಾನಿ. ಅದು ಅವತ್ತಿಗೆ ನೋಡಿದ್ರೆ ಅಲೆಕ್ಸಾಂಡ್ರಿಯಾ ವಾಸ್ ದ ಕ್ಯಾಪಿಟಲ್. ಸೊ ಅಲೆಕ್ಸಾಂಡ್ರಿಯಾ ನೋಡಲೇಬೇಕು. ಕ್ಲಿಯೋಪಾತ್ರ ಇದ್ದಂತಹ ಜಾಗ ಇದು. ಮತ್ತು ಅಲೆಕ್ಸಾಂಡ್ರಿಯಾದಲ್ಲಿ ಇನ್ನೊಂದು ಅತ್ಯಂತ ಪ್ರಮುಖವಾಗಿ ನೋಡಲೇಬೇಕಾದಂಥದ್ದೇನೆಂದರೆ, ಅವತ್ತಿನ ಕಾಲಕ್ಕೆ ಅದು ನಮ್ಮ ನಳಂದ ರೀತಿಯಲ್ಲಿ ವಿಶ್ವವಿದ್ಯಾಲಯ ಲೈಬ್ರರಿ ಇತ್ತು. ಅದನ್ನ ವಿಶ್ವವಿದ್ಯಾಲಯನ ಅಲ್ಲಿ ಲೈಬ್ರರಿ ಅಂತ ಹೇಳ್ತಾರೆ. ಆ ಲೈಬ್ರರಿನ ಸುಟ್ಟಾಕ್ಬಿಟ್ಟಿರ್ತಾರೆ. ಸೊ ಇವತ್ತು ಅದೇ ಜಾಗದಲ್ಲಿ ಮಾಡರ್ನ್ ಲೈಬ್ರರಿನ ಕಟ್ಟಿದ್ದಾರೆ. ಇಲ್ಲೂ ಕೂಡ ಲೈಬ್ರರಿ ಸುಟ್ಟಾಕಲಾಗಿತ್ತು. ಅಲ್ಲೇ ಅಲೆಕ್ಸಾಂಡ್ರಿಯಾದಲ್ಲೇ ಸುಟ್ಟಾಕಿದ್ರು. ಇವಾಗ ಅದೇ ಜಾಗದಲ್ಲಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ನಾವು ಅದೇ ಜಾಗಕ್ಕೆ ಹೋಗಬೇಕು ಅಂತ ಕೂಡ ನಾವು ತುಂಬ, ನಾಗೇಂದ್ರ ಅವ್ರಿಗೆ ಹೆಂಗಂತಂದರೆ, ಏನಾದರೂ ಒಂದು ಇನ್ಸಿಡೆಂಟ್ ಆಗಿದೆ ಅಂದರೆ ನಾವು ಅದು ಗ್ರೌಂಡ್ ಝೀರೋಗೆ ಹೋಗಬೇಕು ಅನ್ನೋದು ಅವ್ರ ತಾವಕ. ಮೇಲ್ಮೇಲೆ ಟಚ್ ಮಾಡಿಬಿಟ್ಟು ನಾನು ಫೋಟೋ ತೆಗೆಸ್ಕೊಂಡು ಆಯಿತು ಇದು ಮಾಡಿದೆ ಆಯ್ತು ನನ್ನ ಫೋಟೋ ಆಯಿತು, ಆ ಥರ ಕ್ಯಾರೆಕ್ಟ್ರಲ್ಲ. ನಾವು ಅಲ್ಲೇ ಹೋಗಬೇಕು ಅಂತ. ಸೊ ನಾವು ಗ್ರೌಂಡ್ ಝೀರೋಗೋಸ್ಕರ ತುಂಬ ಪರದಾಡಿದ್ವಿ. ತಾಸುಗಟ್ಟಲೆ ಪರದಾಡಿದ್ರು ನಮ್ಗೆ ಉತ್ತರ ಸಿಕ್ಕಲಿಲ್ಲ. ಆಮೇಲೆ ಆ ಲೈಬ್ರರಿಲೇ ಹೋಗಿ ಕೇಳಿದಾಗ ಅವ್ರು ಹೇಳಿದ, ನಮಗೇ ಗೊತ್ತಿಲ್ಲ ನಿಜವಾಗ್ಲೂ ಎಲ್ಲಿತ್ತು ಅಂತ. ಒಂದು ಅಂದಾಜಲ್ಲಿ ಇದೇ ವಿನ್ಸಿಟಿಲಿ ಇದೇ ಇಲ್ಲೇ ಅಕ್ಕಪಕ್ಕದಲ್ಲಿ ಎಲ್ಲೋ ಇತ್ತು. ಒಂದು 100-200 ಮೀಟ್ರು, 500 ಮೀಟ್ರು ಅಥವಾ 1 ಕಿಲೋಮೀಟ್ರು ಆಜು ಬಾಜುಲಿ ಇರ್ಬೋದು. ಇದು ಇಷ್ಟು ದೊಡ್ಡದಿದೆ, ಇಲ್ಲಿ ಎಲ್ಲಿ ಬೇಕಾದ್ರೂ ಆ ಘಟನೆ ಆಗಿರ್ಬೋದು, ಆ ಲೈಬ್ರರಿ ಇದ್ದಿರಬಹುದು, ನಮಗೂ ಗೊತ್ತಿಲ್ಲ. ಇದು ಅಂತ ಒಂದು ಅಂದಾಜ್ ಮೇಲೆ ನಾವು ಇಲ್ಲಿ ಕಟ್ಟಿದ್ದೀವಿ ಅನ್ನೋ ಉತ್ತರ ಸಿಕ್ತು. ಅಲ್ಲಿಗೆ ನಮ್ಮ ಹುಡುಕಾಟ ನಿಲ್ತು. ಇಲ್ಲಾಂದರೆ ಗ್ರೌಂಡ್ ಝೀರೋ ಹುಡುಕ್ಬೇಕು ಅಂತ ಹೋಗಿದ್ವಿ. ಹಾಗಾಗಿ ಅಲೆಕ್ಸಾಂಡ್ರಿಯಾದಲ್ಲಿ ಅದನ್ನು ನಾವು ವಿಟ್ನೆಸ್ ಮಾಡೋಕ್ಕೂ ಇವತ್ತು ಯುರೋಪಿನ ನಗರಗಳಲ್ಲಿರುವಂತಹ ಲೈಬ್ರರಿಗಳು ನಾಚಬೇಕು, ಅಷ್ಟು ಒಂದು ಉನ್ನತ ಮಟ್ಟದಲ್ಲಿ ಲೈಬ್ರರಿನ ಕಟ್ಟಿದ್ದಾರೆ. ಮಕ್ಕಳಿಗೆ ಫ್ರೀ, ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಫ್ರೀ. ನಮಗೆ ಆ ಲೈಬ್ರರಿಲಿ ಹೋಗೋಕ್ಕೂ ಕೂಡ ಅವರು ಒಂದಷ್ಟು ಫೀಸ್ನ ಹಾಕಿದ್ದಾರೆ. $1,000 ಈಜಿಪ್ಷಿಯನ್ ಏನೋ ಪರ್ ಪರ್ಸನ್ನು. ಇಟ್ಸ್ ವರ್ತ್, ಅಂದರೆ ಇಂಡಿಯನ್ ರುಪೀಸ್ $2,000 ಎಂಟ್ರಿ ಫೀಸ್ ಇರುತ್ತೆ. ಇಟ್ಸ್ ವರ್ತ್. ಒಳಗಡೆ ಹೋಗಿ ಬಂದರೆ ಅದು ಇವತ್ತಿನ ಲೈಬ್ರರಿ ಯಾವ ಮಟ್ಟದಲ್ಲಿದೆ ಅಂತ. ಸೊ ಹಾಗಾಗಿ ಅಲೆಕ್ಸಾಂಡ್ರಿಯಾಗೆ ಹೋಗಬೇಕು. ಮತ್ತು ಅಲೆಕ್ಸಾಂಡ್ರಿಯಾದಲ್ಲಿ ಏನಂತಂದರೆ ರಾತ್ರಿ ಹೊತ್ತಿಗೆ ಲೈಟ್ ಆ್ಯಂಡ್ ಸೌಂಡ್ ಶೋಗಳು ಅಂತ ಆಗುತ್ತೆ, ಅಲ್ಲೂ ಆಗುತ್ತೆ, ಮತ್ತು ಇಲ್ಲಿ ಲಕ್ಸರಲ್ಲೂ ಆಗುತ್ತೆ. ಆ ಫಾರೋಗಳು ನಡ್ಕೊಂಡು ಹೋದಂತಹ ರಸ್ತೆಯಲ್ಲೇ ನಮ್ಮನ್ನು ನಡೆಸ್ಕೊಂಡು ರಾತ್ರಿ
ಒಂದು ಗಾಢವಾದ ಹಿನ್ನೆಲೆ ಧ್ವನಿಯಲ್ಲಿ ಅಲ್ಲಿಯ ಇತಿಹಾಸ ಹೇಳ್ತಾ ಇರ್ತಾರೆ ಇಂಗ್ಲೀಷ್ನಲ್ಲಿ. ನೀವು ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ. ಸೊ ಯು ನಾನು ಹೇಳೋದಲ್ಲ, ಟೈಮ್ ಲೂಪ್ ನಾವೆಲ್ಲ ಇರೋದು. ನಾವು ಏನು ಗೊತ್ತಾ, ವಾಪಸ್ ಹೊಟ್ಟೋಗ್ತೀವಿ. ನಾವು ಅದೇ ಶತಮಾನಕ್ಕೆ ಹಿಂದೆ ಕೊಟ್ಟು ಹೋಗ್ತೀವಿ. ಯಾವುದೋ ಒಂದು ಕಲ್ಲಿನ ಮೇಲೆ ಸೌಂಡ್ ಆ್ಯಂಡ್ ಇದು ಅಂತ ಹೇಳೋದಲ್ಲ, ಲೈಟ್ ಶೋ ಅಂತ, ಯಾವುದೋ ಒಂದು ಪರ್ಟಿಕ್ಯುಲರ್ ಕಲ್ಲು ಮೇಲೆ ಲೈಟ್ ಬೀಳುತ್ತೆ. ಹಿಂದ್ಗಡೆಯಿಂದ ಗಾಢವಾದ ಧ್ವನಿಯಲ್ಲಿ ಗಟ್ಟಿ, ಇದು ಒಳ್ಳೆ ಅಮಿತಾಬ್ ಬಚ್ಚನ್ ವಾಯ್ಸ್ನಲ್ಲಿ ಅದರ ಇತಿಹಾಸ ಹೇಳುತ್ತೆ. ನೀವು ನಡ್ಕೊಂಡು ಹೋಗ್ತಿರ್ತೀರ, ಒಂದು ಕಡೆ ಕೂಡಿಸೋದಿಲ್ಲ. ಇದರಲ್ಲಿ ಅಲೆಕ್ಸಾಂಡ್ರದಲ್ಲಿ ಕೂಡಿಸ್ತಾರೆ, 1 ಗಂಟೆ ಪೂರ್ತಿ ಕೂಡಿಸಿ ಹೇಳ್ತಾರೆ. ಇಲ್ಲ, ಹಂಗಲ್ಲ. ಲಗ್ಸರಲ್ಲಿ ನೀವು ನಡ್ಕೊಂಡು ಹೋಗ್ತೀರಾ, ನಡೀತಾನೆ ಅವರು ಅದನ್ನು ತೋರಿಸ್ತಾರೆ. ಇವಾಗ ಈ ಕಲ್ಲು ಅಂತಾರೆ. ಆ ವಾಯ್ಸ್ ನನಗೆ ಇವಾಗ್ಲೂ ಕಿವಿಲಿ ಕಟ್ಟದಂಗಿದೆ. ಕೆಲವೊಂದೆಲ್ಲ ನಾವು ಎಷ್ಟೇ ಬಾಯಲ್ಲಿ ಹೇಳಿದ್ರು ಕಡಿಮೆ ಗೌರೀಶ್ ಅವರೇ. ಕೆಲವೊಂದನ್ನು ನಾವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ ಅತ್ಯಂತ ಪ್ರಮುಖವಾಗಿ ನಾವು ಇದನ್ನು ನೋಡಲೇಬೇಕು. ಅಲೆಕ್ಸಾಂಡ್ರಿಯಾ ನೋಡಬೇಕು, ಮತ್ತು ಇದು ಪಿರಮಿಡ್ಗಳು ನೋಡಬೇಕು, ಆಮೇಲೆ ಇದನ್ನು ನೋಡಬೇಕು, ಯಾವ್ದು ಹೇಳ್ತಾರೆ ನಮ್ಮ ಕೈರೋ. ಆ ನಂತರ ಲಗ್ಸರ್ಗೆ ಹೋಗಬೇಕು. ಲಗ್ಸರಲ್ಲಿ ಎಲ್ಲ ಪ್ರಮುಖ ದೇವಾಲಯಗಳಿರೋದು ಲಗ್ಸರಲ್ಲಿ ಒಂದು ಅಂಶ ಹೇಳಿ ಮುಗಿಸ್ತೀನಿ. ಅಲ್ಲಿ ಹಳೆ ಕಾಲದ ಲಗ್ಸರ್ ಇದೆ, ಮಾಡ್ರನ್ ಲಗ್ಸರ್ ಇದೆ. ಹಳೆ ಕಾಲದ ಲಗ್ಸರ್ಗೆ ನೀವೇನಾನ ಇವತ್ತು ಹೋಗಿದ್ದೇ ಆದರೆ, ಇವತ್ತಿಗೂ ಕತ್ತೆಗಳನ್ನು ಕಟ್ಟಿ ಟೈರ್ ಇರುವಂತಹ ಇದು ಬಂಡಿ, ಆ ಕತ್ತೆ ಬಂಡಿಯಲ್ಲಿ ಇವತ್ತಿಗೂ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅವ್ರದ್ದು ಮೇಯ್ನ್ ಟ್ರಾನ್ಸ್ಪೋರ್ಟ್ ಇವತ್ತಿಗೂ ಅದೇ. ಹಳೇ ನೀವು ಹಳ್ಳಿಗಳಿಗೆ ಹೋದರೆ ಅಥವಾ ಹೋದರೆ ಅದರ ಹೇಳಿದ್ನಲ್ಲ ಹಿಂಗೆ, ಈ ಕಡೆ ಕತ್ಲೆ ಈ ಕಡೆ ಬೆಳಕು ಅನ್ನೋ ಥರ ನೋಡಿಕೊಂಡ್ರೆ ಇವತ್ತು ಇನ್ನೂ ಯಾವ ಮಟ್ಟದಲ್ಲಿ ಅಂದರೆ, ನಾಗೇಂದ್ರ ಅವ್ರು ಹೇಳ್ದಂಗೆ GPS ಗಳು ಇನ್ನೂ ವರ್ಕ್ ಆಗಲ್ಲ ಅಲ್ಲಿ ಪ್ರಾಪರಾಗಿ. ಒಂದಷ್ಟು ದೂರ ಹೋದ್ಮೇಲೆ ಗಾನ್ ಎಲ್ಲಿ, ಆಮೇಲೆ ಯಾರು ಪಾಯಿಂಟೇ ಮಾಡಿರಲ್ಲ. ಇಲ್ಲಿ ಪೆಟ್ರೋಲ್ ಬಂಕ್ ಇದೆ, ಇದಿದೆ, ಏನೂ ಇಲ್ಲ. ಆ ಸಿಟಿ ಒಳಗಡೆ ಮಾತ್ರ ಪರಿಧಿಲಿ ಮಾತ್ರ ಪಿನ್ ಆಗಿರುತ್ತೆ. ನಾವು ಪೆಟ್ರೋಲ್ ಬ್ಯಾಂಕ್ ಎಲ್ಲಿ ಅಂತ ಹೇಳಿದ್ರೆ ಅದು 200 ಕಿಲೋಮೀಟರ್ ಹಿಂದೆ ಹೋಗು ಅಂತ ತೋರಿಸುತ್ತೆ, ಅಂದರೆ ತಿರ್ಗಾ ಸಿಟಿಗೆ ಹೋಗು ಅಂತ. ನಾವು ಇದು ಏನು ಗುರು ಹಿಂಗಾಗ್ತಿದೆ ಅಂದರೆ, ನೆಕ್ಸ್ಟ್ ಎಲ್ಲಿದೆ ಪೆಟ್ರೋಲ್, ಮುಂದೆ ಹೋದಾಗ ಇಲ್ಲೊಂದು ಸಿಕ್ಕುತ್ತೆ. ಸೊ ನಾವೇನು ಮಾಡಿದ್ವಿ, ಮುಂದೆ ಬರೋರ್ಗೆ ಅನುಕೂಲ ಆಗಲಿ ಅಂತ ನಾವು, ಅಂದರೆ ನಾಗೇಂದ್ರ ಇದರಲ್ಲಿ ಟೆಕ್ನಾಲಜಿಲಿ ಅವರು ಸ್ವಲ್ಪ ಮುಂದೆ, ಭಾಳ ಮುಂದೆ, ಸ್ವಲ್ಪ ಅಲ್ಲ. ಸೊ ಎಲ್ಲ ಪಿನ್ ಮಾಡ್ತಾಯಿದ್ರು. ಸೊ ಮುಂದೆ ಬಂದವ್ರಿಗೆ ಇದಾಗಲಿ ಅಂತ. ಸೊ ಈಗ ಆ ದಾರಿಲಿ ಪಿನ್ ಆಗಿದೆ, ನಾವು ಮಾಡಿಟ್ಟು ಬಂದಿದ್ದೀವಿ. ಸೊ ಹೀಗೆ ಅದನ್ನೊಂದನ್ನ ನಾವು, ಅದಕ್ಕೆ ನೀವು ಇದನ್ನ ಈ ಪುಸ್ತಕನ ಅವರಿಗೆ ಅರ್ಪಿಸ್ಬಿಟ್ಟಿದ್ದೀರಾ. ಹೌದೌದು, ಪುಸ್ತಕ ವ್ಯಕ್ತಿತ್ವದ ಒಡೆಯ ಸಹಪತಿಕ ನಾಗೇಂದ್ರ. ಹೌದು, ಪುಸ್ತಕ ಅವರಿಗೆ ಅರ್ಪಣೆ ಮಾಡ್ತೀನಿ. ಹೌದು. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಯ್ಯೋ, ಇದು ನನಗೆ ಜೀವಮಾನದಲ್ಲೇ ಸಿಕ್ಕಿರೋಂಥ ಅತ್ಯಂತ ದೊಡ್ಡ ಕೊಡುಗೆ. ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಗೆ ಅವ್ರ ಜೊತೆ ಟ್ರಾವೆಲ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸೌಭಾಗ್ಯ. ಅದ್ರ ಜೊತೆ ಇದಂತೂ ತುಂಬ ಬೋನಸ್ ಆಗಿ ಬಂತು. ಸೊ ಈಗ ಬೋನಸ್ಗಳು ಮುಂದೆ ಬರ್ತಾ ಇರ್ತಾವೆ ಅನ್ಸುತ್ತೆ, ಮುಂದೆ. ಸೊ ನೆಕ್ಸ್ಟ್ ಪ್ಲಾನ್ ಮಾಡಿದ್ರೆ ಮತ್ತೆ? ಹೌದು, ಈ ತಿಂಗಳಲ್ಲೇ ಸಾಧ್ಯ ಆದರೆ ಇದಕ್ಕೆ ಅಂಕುರವಾಟ್ಗೆ ಹೋಗಬೇಕು, ಕಾಂಬೋಡಿಯಾಗೆ ಹೋಗಬೇಕು ಅನ್ನೋ ಒಂದು ಆಸೆ ಇದೆ. ಮಧ್ಯದಲ್ಲಿ ಒಂದು ದಿನ ಇಳಿದು ಮಲಾಕಾ ಹೋಗಿ ಬರಬೇಕು ಅಂತ ಒಂದಿದೆ. ಮಲೇಷ್ಯಾ ಆಗಿದೆ, ತುಂಬ ಸರ್ತಿ ಆಗಿದೆ. ಬಟ್ ಸ್ಟಿಲ್ ಇವತ್ತು ಹಾರ್ಮೋಸ್ ಎಷ್ಟು ಪ್ರಾಮುಖ್ಯತೆ ಪಡ್ಕೊತಾ ಇದೆ ನಿಮ್ಗೆ ಗೊತ್ತು. ಇರಾನ್ ಅದನ್ನು ಇದು ಮಾಡಿರೋದಂಗೆ, ಹಾಗೆ ಇದು ಕೂಡ ಅಷ್ಟೇ. ಮಲಾಕಾ ಸ್ಟ್ರೈಟ್ ಇದೆಯಲ್ಲ, ಅದು ಕೂಡ ಅಷ್ಟೇ ಪ್ರಾಮುಖ್ಯತೆ ಪಡೆದಿರೋವಂಥದ್ದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಅವತ್ತಿಗೆ ಅದು ದೊಡ್ಡ ಹೆಸರಾಗುತ್ತೆ. ಸೊ ನಾನು ಆಗಲೇ 1-2 ಸರಿ ನೋಡಿದ್ದೀನಿ, 2-3 ಸರ್ತಿ ನೋಡಿದ್ದೀನಿ, ಅಲ್ಲೆಲ್ಲ ಹೋಗಿ ಬಂದಿದ್ದೀನಿ. ಹಿಂದೆ ಅದು ಫ್ರೆಂಚರ ಕಾಲೋನಿ ಆಗಿದ್ದಂಥ ಮಲಾಕಾ ಇಸ್ ಎ ಸ್ಟೇಟ್ ಇನ್ ಇದು ಏನು ಹೇಳ್ತಾರೆ ಅಲ್ಲ, ಮಲೇಷ್ಯಾ. ಸೊ ಅಲ್ಲಿ 4 ರಾಜರು, 4 ಪ್ರಾವಿನ್ಸ್ಗಳಾಗಿ ಹಿಂಗೆ ವಿಂಗಡಣೆ ಮಾಡಿಕೊಂಡು ಮಾಡ್ತಾರೆ. ಇದು ಜೋಹರ್ ಬರು ಅಂತ ಒಂದು ಜಾಗ. ಜೋಹರ್ ಅನ್ನೋದೇ ಇನ್ನೊಬ್ಬ ರಾಜ ಆಳ್ತಿದ್ದ ಅಂತ. ಮಲೇಷ್ಯಾ 4 ರಾಜರು ಆಡ್ತಿದ್ರು. ಜೋಹರ್ ಅನ್ನೋದು ಒಂದು ಸ್ಥಾನ. ಆ ಜೋಹರ್ ಬರು ಅನ್ನುವ ಒಂದು ಸ್ಥಳದ ಹತ್ತಿರದಲ್ಲಿ ಮಲಾಕಾ ಬರುತ್ತೆ. ಸೊ ನಾನು ಆಗಲೇ ಹೋಗಿ ಬಂದಿದ್ದೀನಿ. ಸೊ ನಾಗೇಂದ್ರನೂ ಮಲೇಷ್ಯಾಗೆ ಆಗಲೇ ಬಹಳಷ್ಟು ಸರಿ ಹೋಗಿ ಬಂದರು. ಅವರು ಮಲಾಕಾ ನೋಡಿಲ್ಲ ಅಂದರು. ಹಾಗಾಗಿ ಇನ್ನೊಮ್ಮೆ ಮಲಾಕಾಗೆ ಹೋಗಿ ಆ ಮಲಾಕಾ ಜಲಸಂಧಿನ ನೋಡಿಕೊಂಡು ನಂತರ ನಾವು ಅಂಕುರವಾಟು, ಅದು ಕೂಡ ಆ ನಗರ ಪ್ರದೇಶದಲ್ಲೂ ಕೂಡ ಸುತ್ತಾಡೋಕ್ಕೆ ಬಹಳ ಸುಂದರವಾಗಿದೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ. ನೋಡ್ಕೊಂಡು ಬಂದು ಇನ್ನೊಂದು ಪುಸ್ತಕ ಬರೀರಿ. ಹೌದು, ಅಂದಾಗ ಇನ್ನೊಂದು ಅಂಶ ನಿಮ್ಗೆ ಹೇಳ್ಬಿಡ್ತೀನಿ. ಪ್ರಾಚೀನ ಈಜಿಪ್ಟಿಗೂ ಪ್ರಾಚೀನ ಭಾರತಕ್ಕೂ ಇರುವ ಒಂದು ನಂಟನ್ನು ನಾವು ಅಲ್ಲಿ ಕಂಡ್ಕೊಂಡು ಬಂದಿದ್ದೀವಿ. ನಾವು ಅಂತಂದರೆ ಅದು ಆಲ್ರೆಡಿ ಇರೋವಂಥದ್ದೇ, ನಾವು ಸಾಕ್ಷಿಯಾಗಿ ಬಂದ್ವಿ. ಏನಂದರೆ ಮಮ್ಮಿಯಲ್ಲಿ ಅದು ಎಷ್ಟು ಹಳೆದದು. ಅಲ್ಲಿ ಕಾಳುಮೆಣಸು ಸಿಕ್ಕಿದೆ. ಸೊ ಭಾರತಕ್ಕೆ ಬೇರೆಯವರೆಲ್ಲ ಬಂದದ್ದೇ ಕಾಳುಮೆಣಸಿಗೋಸ್ಕರ, ನಿಮ್ಗೆ ಗೊತ್ತು, ಸ್ಪೈಸಸ್, ಮಸಾಲೆ ಪದಾರ್ಥಕ್ಕಾಗಿ. ಹಾಗಾಗಿ ಕಾಳುಮೆಣಸು ಅಲ್ಲಿ ಸಿಕ್ಕಿದೆ. ಅಲ್ಲೆಲ್ಲೂ ಇಲ್ಲದೆ ಇರೋವಂಥದ್ದು ಇಲ್ಲಿಂದ ಹೋಗಿದೆ. ಅದು ಭಾರತದ ಜೊತೆದೇ, ಭಾರತದ್ದೇ ಅನ್ನೋದಕ್ಕೆ ಇಲ್ಲಿಯ ವರ್ತಕರು, ಅಲ್ಲಿಯ ವರ್ತಕರು, ಎಸ್ಪೆಷಲಿ
ನಮ್ಮ ಕರ್ನಾಟಕದ ವರ್ತಕರು ಅಲ್ಲಿ ಹೋಗ್ತಿದ್ರು, ವ್ಯಾಪಾರ ಮಾಡ್ತಿದ್ರು ಅನ್ನೋದಕ್ಕೆ ಇನ್ನೂ ಒಂದು ಅಲ್ಲಿ ಸಿಕ್ಕಿದೆ. ಅಲೆಕ್ಸಾಂಡ್ರಿಯಾದಲ್ಲಿ ನಾನು ಈಗ ಹೇಳಿದ್ನಲ್ಲ ಸುಟ್ಟೋಯ್ತು ಅಂತ ಏನು ಹೇಳಿದ್ದೀನಿ, ಲೈಬ್ರರಿ, ಅಲ್ಲಿ ಹೊಸ ಲೈಬ್ರರಿ ನಿರ್ಮಾಣ ಮಾಡಿದ್ದಾರೆ. ಅವರು ಪುರಾತನ ಇದನ್ನೆಲ್ಲ ತೆಗೆದಾಗ, ಶಿಲೆಗಳು, ಶಾಸನಗಳು ಅವು ಇವು ತೆಗೆದಾಗ ಕನ್ನಡ ವರ್ಡ್ಗಳು 6 ಕನ್ನಡ ಪದಗಳು ಸಿಕ್ಕಿವೆ. ಓಹೋ, ಹೌದಾ? ಓಕೆ. ಅದರಲ್ಲಿ ವಿ ಕುಡ್ ಫೈಂಡ್ ಔಟ್ ಟು. ಅದು ಹುಡ್ಕೋಕ್ಕಾಗಲ್ಲ, ಎಷ್ಟು ದೊಡ್ಡದು ಇದಿದೆ, ಹುಡುಕ್ಬೇಕು. ನಾವು 1-2 ಕನ್ನಡ ಪದಗಳನ್ನ ಮರ್ತೋದೆ, ಏನೋ ಅದ ಹೆಸರು, ಊರು ಅಂತ. ಒಂದು ಊರು ಅನ್ನೋದು ಕನ್ನಡ ಪದದಲ್ಲಿ ಬರೆದಿದೆ. ಅದನ್ನ ಒಂದಷ್ಟು ಫೋಟೋಗಳು ತೆಕ್ಕೊಂಡು ಬಂದಿದ್ದೀವಿ, ಮೋಸ್ಟ್ಲಿ ಅದು ಅಲ್ಲಿ ಇರಬೇಕು. ಸೊ ಅದನ್ನು ಹುಡುಕಿದ್ವಿ. ಸೊ ದೇರ್ ಈಸ್ ಇದು ಒಂದು ಕನೆಕ್ಷನ್ ಇದೆ. ಎಸ್, ಭಾರತದ ಪ್ರಾಚೀನ ನಾಗರಿಕತೆ ಆಗಿರೋದ್ರಿಂದ ಎಕ್ಸಾಕ್ಟ್ಲಿ ಈ ಥರ ಕನೆಕ್ಷನ್ ಸಾಮ್ಯತೆ ಇದೆ ಅಂತ. ಸಾಮ್ಯತೆ ಇದೆ. ಎಸ್. ಸೊ ಅಷ್ಟು ಹೇಳ್ತಾ ನಮ್ಗೆ ಮೊದಲನೇ ಬಾರಿಗೆ ನಮ್ಮ ಸ್ಟುಡಿಯೋಗೆ ಬಂದಿರೋದು, ಅಂದರೆ ಕ್ಯಾಮ್ರಾ ಎದುರುಗಡೆ ಬಂದಿರೋದು ನಾಗೇಂದ್ರ ಕಡೂರ್ ಅವರು. ತುಂಬ ಧನ್ಯವಾದ ನಾಗೇಂದ್ರ ಸರ್, ನಮ್ಮ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ರಂಗಸ್ವಾಮಿ, ತುಂಬ ಧನ್ಯವಾದ. ಥ್ಯಾಂಕ್ ಯು ನಿಮಗೂ ಕೂಡ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನಾವು ಸಂಚಾರಿ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಹೊಸ ಪುಸ್ತಕ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದು 2ರ ಸಮ್ಮಿಲನ ಅಂತ ಹೇಳಿದ ಹಾಗೆ ನಮ್ಮ ರಂಗಸ್ವಾಮಿ ಸರ್. ಈ ಪುಸ್ತಕ ನಮ್ಮ ಜಮೀಲ್ ಸಾವಣ್ಣ ಅವರ ಒಂದು ಸೀಮಾ ಬುಕ್ಸ್ ಅಡಿಯಲ್ಲಿ ಪ್ರಕಾಶನಗೊಂಡಿದೆ. ಇದನ್ನು ದಯವಿಟ್ಟು ಓದಿ. ಇದರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓದಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಟ್ರಾವೆಲ್ ಮಾಡಿ ಅಂತ ಯಾವಾಗಲೂ ಹೇಳ್ತಿರ್ತೀನಿ. ನಿಮ್ಮ ಟ್ರಾವೆಲ್ ಮಾಡಲೇಬೇಕಾದ ಒಂದು ದೇಶಗಳಲ್ಲಿ ಖಂಡಿತ ಆ ಲಿಸ್ಟಲ್ಲಿ ಇರಬೇಕಾಗಿರೋ ಒಂದು ದೇಶ ಅಂದರೆ ಇದು ಈಜಿಪ್ಟ್ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಪೂರ್ವ ತಯಾರಿ ಬೇಕಲ್ಲ, ಆ ಪೂರ್ವ ತಯಾರಿಗಳ ಒಂದು ಭಾಗ ಈ ಪುಸ್ತಕ ಓದೋದು ನನಗನ್ಸುತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋದಿನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ಓದ್ತಾರೆ ಹೊಸ ಪುಸ್ತಕ. ನಮಸ್ಕಾರ.